ಮ್ಯಾಚು ಮಾತನ್ನ ಮುಗಿಸಿದ್ವಿ ನಾವು, ನೀವು ನೋಡಿರ್ತೀರಾ, ಇಲ್ಲಾಂದರೆ ನೋಡಿ. ಯಾಕೆಂದರೆ LSG ವರ್ಸಸ್ RCB ಮ್ಯಾಚ್ ಬಗ್ಗೆ ಏನಾಗಬೇಕು ಏನಾಗ್ಬೋದು ಅನ್ನೋ ಒಂದಷ್ಟು ಪ್ರಿವ್ಯೂವನ್ನು KR ವಾಸುಕಿ ಸರ್ ಕೊಟ್ಟಿದ್ದಾರೆ. ಜೊತೆಗೆ ಈಗ ಇಂಗ್ಲೆಂಡ್ ಟೂರ್ಗೆ ಇಂಡಿಯಾ ಹೋಗ್ತಾ ಇದೆ. ಇದೊಂಥರ ಟ್ರಾನ್ಸಿಷನ್ ಪೀರಿಯಡ್ ಅನ್ನಿಸ್ತಾ ಇದೆ. ಹೊಸ ಕ್ಯಾಪ್ಟನ್ ಆಯ್ಕೆ ಆಗಿದೆ. 8 ಇಯರ್ಸ್ ಆದಮೇಲೆ ಕನ್ನಡಿಗ ಕರುಣ್ ನಾಯರ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಇಂಡಿಯನ್ ಜೆರ್ಸಿ ಹಾಕ್ಕೋತಾ ಇದ್ದಾರೆ. ತುಂಬ ವಿಷಯ ಇದೆ. ನನಗೊಂದಷ್ಟು ಪ್ರಶ್ನೆ ಇದೆ, ಕುತೂಹಲ ಇದೆ, ಕೇಳಬೇಕು ಸರ್. ಒನ್ಸ್ ಅಗೇನ್ ವೆಲ್ಕಮ್ ಟು ಇವತ್ತಿನ ನಮ್ಮ ಇಂಡಿಯಾ ಇಂಗ್ಲೆಂಡ್ ಟೂರ್ ಏನು ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಈ ಟೀಮು ಕ್ಯಾಪ್ಟನ್ನು ನಾವು ಹಿಂದೆ ಚರ್ಚೆ ಮಾಡಿದ್ವಿ. ನೀವೇ ಹೇಳಿದ್ರಿ ಇವ್ರ ಕ್ಯಾಪ್ಟನ್ ಆದ್ರೆ ಒಳ್ಳೇದು, ಇವ್ರು ಬೆಸ್ಟ್ ಅಂತ ಸ್ಟಾಟ್ಸ್ ಸಮೇತ ಹೇಳಿದ್ರಿ. ಹೌದು. ಈಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಮಾಡಿದ್ದಾರೆ. ಸೊ ವೈಸ್ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಇದ್ದಾರೆ. ಸೊ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಟೀಮ್? ಏನು ಅನ್ಸುತ್ತೆ ನಿಮಗೆ ಈ ಟೀಮ್ ನೋಡಿದಾಗ ಫಸ್ಟ್ ಲುಕ್? ಅದೇ ನಾವು ಈಗಾಗಲೇ ಒಂದು ಡಿಸ್ಕಸ್ ಮಾಡಿದ್ವಿ ಯಾರು ಕ್ಯಾಪ್ಟನ್ ಆದರೆ ಒಳ್ಳೆಯದು ಅಂತ. ಶುಭ್ಮನ್ ಗಿಲ್ ಮಾಡಿದ್ದಾರೆ. ಶುಭ್ಮನ್ ಗಿಲ್ಗಿರೋ ಒಂದು ಮೆಚ್ಯೂರಿಟಿ ನೋಡ್ಕೊಂಡು ಮಾಡಿದ್ದಾರೆ. ಯಾಕೆಂದರೆ ಅವ್ರಿಗೆ ನಂಬರ್ಸ್ ಅಷ್ಟು ಅಂದರೆ ಒಂದು ಸಂಖ್ಯೆಗಳು ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡಲ್ಲ. ಆದರೆ ಅವ್ರಿಗೆ ಅವರ ಒಂದು ಮೆಚ್ಯೂರಿಟಿ, ಅವರೊಂದು ಏಜು, ಅದೇ ಒಂದು ಟ್ರೇಟ್ಸ್ ಅಂತಾರಲ್ಲ ಕೆಲವು, ಅದನ್ನು ನೋಡ್ಕೊಂಡು ಅವ್ರು ಮಾಡಿದ್ದಾರೆ. ಹೋಪ್ ಇಟ್ ವರ್ಕ್ಸ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ಏಕೆಂತಂದರೆ ನಮ್ಮ ಒಂದು ಇದ್ರ ಪ್ರಕಾರ, ನನ್ನ ಅನಾಲಿಸಿಸ್ಸು ಅಥವಾ ಅದ್ರ ಪ್ರಕಾರ ಬುಮ್ರಾ ಶುಡ್ ಹ್ಯಾವ್ ಕಂಟಿನ್ಯೂಡ್ ಅಂತ ಇದೆ. ಅವ್ರು 4 ಮ್ಯಾಚ್ ಆಡಿದ್ರೂ ಪರವಾಗಿಲ್ಲ, 5ರಲ್ಲಿ 4 ಆಡ್ತಾರೆ. 3ಕ್ಕೆ ಏನು ಕರ್ಕೊಂಡು ಹೋಗಲ್ಲ ಅವ್ರನ್ನ, 5ರಲ್ಲಿ 4 ಆಡ್ತಾರೆ. ಸೊ ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಬುಮ್ರಾನ ಮೇ ಬಿ ಫಸ್ಟ್ 4ರಲ್ಲಿ ಫುಲ್ ಬ್ಲಡ್ ಆಡಿಸ್ಬಿಟ್ಟು 5th ಇವ್ರಿಗೆ ಕೊಡ್ಬೋದಾಗಿತ್ತು. ಆ್ಯಂಡ್ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಆ್ಯಂಡ್ ನಾವು ಅವತ್ತು ಮಾತಾಡ್ತಾ ಇದ್ವಿ, ಒಂದು ಲೋವರ್ ಲೆವೆಲಲ್ಲಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅನ್ನೋದು ಸ್ವಲ್ಪ ಮಹತ್ತರವಾದ ವಿಷಯ. ಆ್ಯಸ್ ಯು ಗೋ ಹೈಯರ್ ಆ್ಯಂಡ್ ಹೈಯರ್, ಮೇಲ್ಗಡೆ ಹೋಗ್ತಾ ಪ್ರತಿಯೊಬ್ಬರು ಅಷ್ಟೇ ಜವಾಬ್ದಾರಿಯಿಂದ ಆಡ್ತಾರೆ. ಯಾರಿಗೂ ಏನು ಹೇಳೋದು ಬೇಡ ಅವ್ರಿಗೆ. ಅವ್ರೇನಾದರೂ ಒಂದು ವಿಜುವಲ್ ಆಗಿ, ಅಂದರೆ ಏನಾದರೂ ಒಂದು ವಿಜುವಲ್ ಆಗಿ ಒಂದು ಗ್ಯಾಪ್ ಇದ್ದರೆ ಆವಾಗ ಅವ್ರು ಯಾರಾದರೂ ಒಂದು ಬಂದು ಸಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಚಲ್ಲಿ ಸ್ವಲ್ಪ ಅದು ಕಮ್ಮಿ ಆಗಿತ್ತು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ, ಆವಾಗ ಟ್ರಾವಿಸ್ ಹೆಡ್ ಆಡಿದರು. ಒಂದು 70ಕ್ಕೋ ಏನೋ 3 ವಿಕೆಟ್ ಬಿದ್ದೋಗಿತ್ತು. ಆ್ಯಂಡ್ ಅವರು ಒಂಥರ ಇಂಡಿಯಾ ಅವ್ರು ಆನ್ ಟಾಪ್ ಅಂತಲೇ ಮಾತಾಡ್ತಾಯಿದ್ರು. 1-2 ಬೀಟನ್ನು ಹಾಕ್ತಾಯಿದ್ರು. ಹೆಡ್ ಬಂದರು. ಹೆಡ್ ಆವಾಗ ಒಂದು 7-8 ವಾರ ಬ್ಯಾಟ್ ಮುಟ್ಟಿರಲಿಲ್ವಂತೆ ಆ ಮ್ಯಾಚಿಗೆ ಮುಂಚೆ. ಓಕೆ, ಅವ್ರು ಮದುವೆ ಮುಗಿಸ್ಕೊಂಡು ಹನಿಮೂನೆಲ್ಲ ಮುಗಿಸ್ಕೊಂಡು ಸೀದಾ ಬಂದಿದ್ರು ಇಲ್ಲಿಗೆ. ಹಿ ವಾಸ್ ನಾಟ್ ಇನ್ ಇಸ್ ಗುಡ್ಸ್ ದಿಸ್ ಥಿಂಗ್ ಆವಾಗ. ಆ್ಯಂಡ್ ಎವ್ರಿಬಡಿ ನೋಸ್ ದಟ್ ಹಿ ಈಸ್ ನಾಟ್ ಗೋಯಿಂಗ್ ಟು ಪ್ಲೇ ಇದು ಬೌನ್ಸರ್ಸ್ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಆವಾಗ ಅವರು 90 ಸ್ಕೋರ್ ರೀಚ್ ಆಗೋವರೆಗೂ ಬೌನ್ಸರೇ ಮಾಡಿರಲಿಲ್ಲ. ಅವರು ಬೌನ್ಸರ್ ಮಾಡಿದಾಗ ಹೆಂಗೆ ಆಡ್ತಾರೆ ಅಂದರೆ ನೀವು ನಂಬೋದೇ ಇಲ್ಲ, ಇವರು ಟೆಸ್ಟ್ ಪ್ಲೇಯರಾ ಇವರು ಅಂತ. ಹಾಗೆ ಅವ್ರಿಗೆ ಬೌನ್ಸರ್ದು ಎಫೆಕ್ಟ್ ಅವ್ರ ಮೇಲೆ ಇರುತ್ತೆ. ಅಂದರೆ ತೀರಾ ಬ್ಯಾಟಿಂಗ್ಗೆ ಗೊತ್ತಿಲ್ಲದೆ ಇರೋರು, ಹೆಚ್ಚು ಕಮ್ಮಿ ಬ್ಯಾಟಿಂಗ್ ಬರದೇ ಇರೋರು, ಬ್ಯಾಟೇ ಮುಟ್ಟಿಲ್ಲದೆ ಇರೋರು ಹೆಂಗೆ ಆಡ್ತಾರೋ ಹಂಗೆ ಆಡ್ತಾರೆ ಬೌನ್ಸರ್ಗೆ. ಸೊ 90 ರನ್ ಸ್ಕೋರ್ ಮಾಡೋವರೆಗೂ ಬೌನ್ಸರೇ ಮಾಡಿರಲಿಲ್ಲ ಅವ್ರಿಗೆ. ಎಲ್ಲ ಕಡೆ ಹೊಡೆದು ರಪ್ಪಂತ ಹೊಡ್ಸ್ಕೊತಾರೆ. ಒಂದು ಸಲ ಹೊಡ್ಸ್ಕೊಳ್ಳೋಕೆ ಶುರು ಮಾಡಿದ್ರೆ ಬೌಲರ್ಗೆ ಆಗಲಿ ಟು ಎನ್ ಎಕ್ಸ್ಟೆಂಟ್ ಕ್ಯಾಪ್ಟನ್ಗೆ ಆಗಲಿ ತಲೆ ಓಡಲ್ಲ. ಆವಾಗ ಹೊರಗಡೆಯಿಂದ ಅವ್ರಿಗೆ ಇನ್ಫಾರ್ಮೇಷನ್ ಬರುತ್ತೆ, ಇವನು ಅಲ್ಲಿ ನಿಲ್ಲಿಸು, ಆ ಕಡೆ ಮಾಡು, ಹಿಂಗೆ ಮಾಡು, ಇವನಿಗೆ ಬೌಲಿಂಗ್ ಕೊಡು, ಯು ಹ್ಯಾವ್ ಟ್ರೈಡ್ ಎವ್ರಿಥಿಂಗ್, ಯಾಕೆ ಬೌನ್ಸರೇ ಟ್ರೈ ಮಾಡಿಲ್ಲ, 1-2 ಬೌನ್ಸ್ ಮಾಡಿ ನೋಡಿ ಹೆಂಗೆ ಆಡ್ತಾನೆ. ಟ್ರೈ ಮಾಡಬೇಕು. ಈವನ್ ವಿತೌಟ್ ನಾಲೆಜ್ 20-30 ಹೋಗೋಷ್ಟರಲ್ಲಿ ಬೌನ್ಸರ್ ಟ್ರೈ ಮಾಡಬೇಕಾಗಿತ್ತು. ಸೊ ಕೊನೆಗೂ ಆ ಬೌನ್ಸರ್ಗೆ ಔಟ್ ಆದರು. ಆ ಥರ ಹೊರಗಡೆಯಿಂದ ಅವ್ರಿಗೆ ಇನ್ಫಾರ್ಮೇಷನ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ಒಂದು ಟೀಮ್ನಲ್ಲಿ ಅದು ಒಂದೊಂದು ಗ್ಯಾಪ್ ಅಷ್ಟೇ, ಅದರಿಂದ ವರ್ಲ್ಡ್ ಕಪ್ ಫೈನಲೇ ಹೋಯ್ತು, ಅದು ಬೇರೆ ವಿಷಯ. ಆದರೂ ಪ್ರತಿಯೊಬ್ಬರು ದೇ ಆರ್ ಲೈಕ್ ಕ್ಯಾಪ್ಟನ್ ಓನ್ಲಿ. ಸೊ ಶುಭ್ಮನ್ ಗಿಲ್ ಒಂದು 4 ಮ್ಯಾಚಲ್ಲಿ ನೋಡ್ಕೊಂಡು ಅಲ್ಲಲ್ಲಿ ಬುಮ್ರಾ ಡೀಪ್ ಸ್ಕ್ವೇರ್ ಲೆಗೋ ಎಲ್ಲ ಎದ್ಕೊಂಡು ನೀನೇ ನಿಲ್ಲಿಸು, ಫೀಲ್ಡ್ ನೀನೇ ನಿಲ್ಲಿಸು ಅಂತ ಹೇಳಿದರೆ ಹೆಂಗಿರೋದು? ಅವರೇ ಒಂದು ಹೆಚ್ಚು ಕಮ್ಮಿ ಹಾಫ್ ಕ್ಯಾಪ್ಟನ್ ಥರ, ಆಸ್ ಇಟ್ ಈಸ್ ಹಾಫ್ ಕ್ಯಾಪ್ಟನ್ನು, ಬಟ್ ಒಂಥರ ನಾನ್ ಆ್ಯಕ್ಟಿವ್ ಕ್ಯಾಪ್ಟನ್ ಥರ ಅಲ್ಲಿ ಇದ್ಕೊಂಡು ಅಲ್ಲಿ ಫೀಲ್ಡ್ ಸೆಟ್ ಮಾಡ್ಬೋದಾಗಿತ್ತು. ಏನು ಬೇಕಾದ್ರೂ ಮಾಡ್ಬೋದು. ಯಾವುದು ಪುಸ್ತಕದಲ್ಲಿ ಯಾವುದು ಬರೆದಿಲ್ಲ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಮಾಡ್ಬೋದಾಗಿತ್ತು. ಸೊ ಆ ಒಂದು ನಿಟ್ಟಿನಿಂದ ಶುಭ್ಮನ್ ಗಿಲ್ಗೆ ಸಹಾಯ ಆಗಿರೋದು ಇಫ್ ಹಿ ವಾಸ್ ನಾಟ್ ಮೇಡ್ ಕ್ಯಾಪ್ಟನ್. ಎಲ್ಲರಿಗೂ ಆ ಒಂದು ಪದವಿ ಯಾರಿಗೂ ಇಷ್ಟ ಆಗಲ್ಲ. ಸೊ ಅದು ಖಂಡಿತವಾಗ್ಲೂ ಅವ್ರಿಗೆ ಖುಷಿಯಾಗಿರುತ್ತೆ, ಅವ್ರ ಸಪೋರ್ಟ್ಸ್ ಖುಷಿಯಾಗಿರುತ್ತೆ. ಸೊ ಅವರು ಮಾಡಿದ ರೀತಿ, ಹೇಳಿರೋ ಕಾರಣಗಳು ಯಾತಕ್ಕೆ ಮಾಡಿದ್ವಿ ಅಂತ ಒಂಥರ ಒಂದು ಕನ್ವಿನ್ಸಿಂಗ್ ಆಗಿಲ್ಲ ಅಂತ ಅನಿಸ್ತು. ಹೇಳೋಕ್ಕಾಗಲ್ಲ. ಯಾವಾಗ ನಾವು ಸಖತ್ತಾಗಿದೆ, ಸೂಪರ್ ಆಗಿದೆ, ಒಂದು 90ಸ್ನಲ್ಲಿ ಟೀಮ್ ಆಫ್ ದ ಸೆಂಚುರಿ ಅನ್ನೋ ಥರ ಅಥವಾ ಟೀಮ್ ಆಫ್ ದ ಡಿಕೇಡ್ ಅನ್ನೋ ಥರ ಇಂಡಿಯಾ ಆಸ್ಟ್ರೇಲಿಯಾಗೆ ಹೋಗಿತ್ತು. ಸಂಜಯ್ ಮಂಜ್ರೇಕರು, ಆಮೇಲೆ ಎಲ್ಲರೂ ಆಡಿದರು, ಡ್ರಾವಿಡ್ ಆಡಿದರು ಅನ್ಸುತ್ತೆ. ಅವಾಗ ಆಸ್ಟ್ರೇಲಿಯಾದಲ್ಲಿ ಏನೂ ಇಲ್ಲ, ಹೀನಾಯವಾಗಿ ಸೋತ್ಕೊಂಡ್ಬಂದಿದ್ರು.
ಸೊ ಯಾವಾಗಲೂ ನಾವು ಸಖತ್ತಾಗಿ ಹೋದಾಗಲೇ ಆಗಬೇಕು ಅಂತಿಲ್ಲ. 1984ನಲ್ಲಿ ಸುನಿಲ್ ಗವಾಸ್ಕರ್ ಕ್ಯಾಪ್ಟನ್ನು, ಆವಾಗ ಇಂಗ್ಲೆಂಡ್ ಬೀಟ್ ಇಂಡಿಯಾ 2-1, ಇವ್ರದ್ದು ಡೆಬ್ಯೂ ಸೀರೀಸ್ ಅಜರುದ್ದೀನ್ದು. ಸೊ ಅದಾದಮೇಲೆ ಹ್ಯಾಪ್ ಮೊರೆ ಹಾಕ್ಕೊಂಡು ಆಸ್ಟ್ರೇಲಿಯಾಗೆ ಹೋದರು, ಬೆನ್ಸನ್ ಆ್ಯಂಡ್ ಹಿಡ್ಜಸ್ 85ಗೆ, ಅಲ್ಲಿ ವಿನ್ ಹಾಕ್ಕೊಂಡೇ ಬಂದರು. ಸೊ ಯಾವುದು ಹೆಂಗೆ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಈಗ ಎಲ್ಲ ಪ್ರಿಫೇರ್ ಆಗಿದ್ದೀವಿ, ನಾವು ಗೆಲ್ತೀವಿ ಅಂತ ಏನು ಹೇಳೋಕ್ಕಾಗಲ್ಲ. ಆದರೂ ಆ ಒಂದು ಲಕ್ ಮೇಲೂ ಹೋಗೋಕ್ಕಾಗಲ್ಲ. ಹೆಂಗೋ ಒಂದು ಇದು ಸೋತಿದ್ದೀವಲ್ಲ, ಮೋಸ್ಟ್ಲಿ ಗೆಲ್ತೀವಿ ನೆಕ್ಸ್ಟು ಅಂತ ಆ ಥರನೂ ಹೋಗೋಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಇಟ್ ಕುಡ್ ಹ್ಯಾವ್ ಬೀನ್ ಸ್ಟಿಲ್ ಬುಮ್ರಾ ಬಿಕಾಸ್ ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಸೀರೀಸ್. ಸೊ ಇದು ಇವಾಗ ಮುಂಚೆ ಟೆಸ್ಟ್ ಸೀರೀಸ್ ಆದರೆ ಯಾವುದೋ ಒಂದು ಹೋಯ್ತಪ್ಪ ಹಾಳಾಗೋಗಲಿ ಅಂತ ಬಿಡೋಕ್ಕಾಗಲ್ಲ. ಇದು ವರ್ಲ್ಡ್ ಕಪ್ ಫೈನಲ್, ನಿನ್ನ 2 ವರ್ಷಕ್ಕಾಗೋ ವರ್ಲ್ಡ್ ಕಪ್ ಫೈನಲ್ಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಇಂಗ್ಲೆಂಡ್ ಸೀರೀಸ್ ಎಲ್ಲ ಮಾರ್ಕಿ ಸೀರೀಸ್, ಒಂಥರ ವೆರಿ ವೆರಿ ಇಂಪಾರ್ಟೆಂಟ್ ಸೀರೀಸ್ ಇವೆಲ್ಲ. ಯಾವುದೋ ಒಂದು ಜಿಂಬಾಬ್ವೆಗೆ ಅವ್ರನ್ನ ಕ್ಯಾಪ್ಟನ್ ಮಾಡಿದರೆ ಬೇರೆ ವಿಷಯ. ಇಂಗ್ಲೆಂಡ್ ಅಂತ ಒಂದು 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 ಬಹುಮುಖ್ಯವಾದ ಒಂದು ಇದಕ್ಕೆ ಸೀರೀಸ್ಗೆ ಮೇ ಬಿ ಬುಮ್ರಾಗೆ ಕೊಡ್ಬೋದಾಗಿತ್ತು. ಆರ್ ಮೇ ಬಿ 3 ಮ್ಯಾಚ್ ಬುಮ್ರಾ ಮಾಡಲಿ, 4ನೇ ಮ್ಯಾಚ್ ಅವ್ರು ಆಡಲಿ, ಇವ್ರು ಕ್ಯಾಪ್ಟನ್ಸಿ ಕೊಡೋಣ ಅಂತ ಏನಾದರೂ ಒಂದು ಮಾಡ್ಬೋದಾಗಿತ್ತು. ತಪ್ಪಿಲ್ಲ. ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಯಾವುದೇ ಒಂದು ವಿಷಯನೂ ತೊಗೊಂಡು ಅವರು ಅದನ್ನು ಸರಿಪಡಿಸ್ಕೋಬೋದು. ಒಂಥರ ಇಟ್ ವಾಸ್ ಆ್ಯನ್ ಈಸಿಯರ್ ರೂಟ್ ಟು ಗಿವ್ ಇಟ್ ಟು ಇವರು ಗಿಲ್ ಅಂತ ನನಗೆ ಅನಿಸುತ್ತೆ. ಸರ್, ಇಲ್ಲಿ ಜನಸಾಮಾನ್ಯರಿಗೆ, ಕ್ರಿಕೆಟ್ ನಾವು ನೋಡೋರಿಗೆ ಈ ಕ್ವಶನ್ ಬರುತ್ತೆ. ಸೊ ನಾನು ಹಿಂದೆನೂ ಇದೇ ರೀತಿಲಿ ಕೇಳಿದ್ದೆ, ಮೊನ್ನೆ ಪ್ರಿವ್ಯೂ ಮಾಡಬೇಕಾದ್ರು ಯಾರು ಇರ್ತಾರೆ, ಯಾರು ಕ್ಯಾಪ್ಟನ್ ಆಗ್ಬೋದು ಅಂದಾಗ. ಶುಭ್ಮನ್ ಗಿಲ್ ಒಂದು ನಮ್ಗನ್ಸುತ್ತೆ ಇಷ್ಟು ಬೇಗ ಕೊಡಬೇಕಾಗಿತ್ತಾ, ಇನ್ನೂ ಯಂಗ್ ಏಜು, ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ, ಈಗ ಎಷ್ಟು ಟೆಸ್ಟ್ ಆಡಿದಾರೋ ಇನ್ನೊಂದಷ್ಟು 1-2 ವರ್ಷ ಟೆಸ್ಟ್ ಆಡಲಿ, 3 ವರ್ಷ ಆಡಲಿ, ಆಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದಷ್ಟು ದೇಶಗಳಲ್ಲಿ ಆಡಿದ ಮೇಲೆ ಸೊ ಓಕೆ. ಯಾಕೆಂದರೆ ತುಂಬ ಆಡಿದವ್ರಿದ್ದಾರೆ, ಬುಮ್ರಾ ಇದ್ದಾರೆ, ಈ ಏನು ರವೀಂದ್ರ ಜಡೇಜಾ ಇದ್ದರು, ಇಂಥವ್ರಿಗೆ ಕೊಟ್ಟು ಅವ್ರ ಅಡಿಯಲ್ಲಿ ಇವರೇನೋ ವೈಸ್ ಕ್ಯಾಪ್ಟನ್ಸಿ ಮಾಡಿ ಇನ್ನೊಂದು ಸ್ವಲ್ಪ ಟ್ರೈನ್ ಆಗಿದ್ದಿದ್ರೆ ಅದೇ ಚೆನ್ನಾಗಿರ್ತಿತ್ತೇನೋ. ಯಾಕೋ ಅರ್ಲಿ ಕೊಟ್ಟರು, ಇನ್ನೂ ಏನು 25ಕ್ಕೆ ಇವರಿಗೆ ಕ್ರಿಕೆಟ್ ಏನು ಕ್ಯಾಪ್ಟನ್ಸಿ ಮಾಡಿ 30ಕ್ಕೆ ರಿಟೈರ್ ಆಗಬೇಕಾ? ಇವರು ಕ್ಯಾಪ್ಟನ್ಸಿ ಎಷ್ಟು ವರ್ಷ ಮಾಡ್ತಾರೆ? 10 ವರ್ಷ ಯಾರಾದರೂ ಮಾಡ್ತಾರೆ? ಮಾಡಲ್ಲ. ಸೊ ಎಕ್ಸ್ಪೀರಿಯನ್ಸ್ ಆದಮೇಲೆ ಕೊಡ್ಬೋದಾಗಿತ್ತು ಅನ್ನೋದೊಂದು ಕಾಮನ್ ಕ್ವಶನ್ ನಮಗೆ ಬರುತ್ತೆ. ಸರ್, ನೀವು ಮೆಚುರಿಟಿ ಇದೆ ಅವ್ರಿಗೆ ಅಂತ, ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಒಳ್ಳೆಯವ್ರಿಗೆ ಕೊಡ್ಬೋದಾಗಿತ್ತೇನೋ ಅನ್ನೋದು. ಅದೇ ಈಗ ಅವರು ಟೆಸ್ಟ್ ಕಣಕ್ಕೆ ಇಳಿದಾಗ ಅವ್ರಿಗೆ 20 ವರ್ಷ, ಡಿಸೆಂಬರ್ 2020ನಲ್ಲಿ ಸಾಲಿಡ್ ಆಗಿರೋ ಒಂದು ಡೆಬ್ಯೂ ಮಾಡಿದ್ರು ಆಸ್ಟ್ರೇಲಿಯಾದಲ್ಲಿ. ಸೊ ಅವರ ಒಂದು 95 ಹೊಡೆದಿದ್ರು. ನಾವು ಗೆದ್ದಿದ್ದು ಮೆಲ್ಬೋರ್ನಲ್ಲಿ ಅನ್ಸುತ್ತೆ. ಮೆಲ್ಬೋರ್ನಲ್ಲೇ ಒಂದು ಇವ್ರಿಗೆ ಸ್ಟಾರ್ಕ್ಗೆ ಒಂದು ಪುಲ್ ಮಾಡಿದರು ಸಿಕ್ಸರ್ಗೆ. ಅದು ಒಂಥರ ಜನ್ಮೇಪಿ ಗ್ಯಾಪ್ ಕಟ್ಕೋಬೇಕು, ಅಷ್ಟು ಒಳ್ಳೆ ಶಾಟ್ ಅದು. ಬಟ್ ಅದೇ ಪ್ರಾಮಿಸ್ನ ಅವರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಅಂದರೆ ಪದೇ ಇದೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ದೀವಿ, ಯು ವಿಲ್ ಬಿ ಫೌಂಡ್ ಔಟ್. ಅವರು ಹೆಂಗೆ ಆಡ್ತಾನೆ, ಬ್ಯಾಟ್ ಹೆಂಗೆ ಬರ್ತಾ ಇದೆ, ಸೊ ಹಿಂಗೆ ಬಂದರೆ ಹಂಗೆ ಬಂದರೆ ಹೆಂಗೆ ಅನ್ನೋದು ಶುರು ಆಗೋಗುತ್ತೆ. 2-3 ಸಲ ಔಟ್ ಮಾಡಿದ್ರೆ ಇವ್ರಿಗೆ ಡೌಟ್ ಶುರು ಆಗ್ಬಿಡುತ್ತೆ ಬ್ಯಾಟ್ಸ್ಮನ್ಗೆ. ಅದರಿಂದ ಅವ್ರು ವಾಪಸ್ ಬರೋದೇ ಕ್ರಿಕೆಟು, ಅದರಿಂದ ವಾಪಸ್ ಬರೋದೇ ಅವ್ರ ಟ್ಯಾಲೆಂಟು. ಅವ್ರ ಹಣೆ ಬರ ಬದಲಾಯಿಸ್ಕೋಬೇಕು ಅಂದರೆ ಅಲ್ಲೇ ಮಾಡಬೇಕು. ಯಾಕೆಂದರೆ ಎಲ್ಲರೂ ಶುರುನಲ್ಲಿ ಚೆನ್ನಾಗಿ ಮಾಡ್ಬೋದು, ಆಮೇಲೆ ಸ್ವಲ್ಪ ಎಡುತ್ತಾರೆ. ಓಕೆ, ಸೊ ಇನ್ ದಿಸ್ ಕೇಸ್ ಆಲ್ಸೋ ಹಾಗೆ ಆಯಿತು. ನನ್ನ ಪ್ರಕಾರ 32 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ. 25 ಅರೌಂಡ್ ದಟ್ ಏಜ್ ವಿರಾಟ್ ಕೊಹ್ಲಿ ವಾಸ್ ಕ್ಯಾಪ್ಟನ್. ಅವರು ಆ ಥರ ಏನು ಶುರುನಲ್ಲಿ ಅಷ್ಟು ಡೆವಾಸ್ಟೇಟಿಂಗ್ ಆಗಿರಲಿಲ್ಲ ಅವ್ರದ್ದು ಇದು ಕ್ರಿಕೆಟ್ ಶುರು ಮಾಡಿದಾಗ ಟೆಸ್ಟ್ ಮ್ಯಾಚಸ್ಸು. ಅವತ್ತು ಮಾತಾಡಿದ್ವಿ, ಎಷ್ಟೋ ಒಂದು 2016ವರೆಗೂ ಒಂದು 29 ಏನೋ ಇತ್ತು ಆ್ಯಾವ್ರೇಜ್ ಅವ್ರಿಗೆ. ಹಿ ವಾಸ್ ಲಕ್ಕಿ ಟು ಹ್ಯಾವ್ ಕಂಟಿನ್ಯೂಡ್. ಅದಾದಮೇಲೆ ಅವ್ರು ಪೂರ್ತಿ 2016 to 19 ಅವ್ರು 65 ಆ್ಯಾವ್ರೇಜಿಗೆ ಬಂದರು. ಸೊ ಅಗೇನ್ ಅವ್ರಂಗಾದರೂ ಇವ್ರಂಗಾಗತ್ತೆ ಅಂತಲ್ಲ, ಅವ್ರಂಗಾದ್ರಲ್ಲ ಇವ್ರಂಗೆ ಆಗ್ಬೋದು ಅಂತ ಕ್ಯಾಪ್ಟನ್ಸಿ ಕೊಡೋಕ್ಕಾಗಲ್ಲ. ಇವ್ರು ಗೆಲ್ಬೋದು ಅಂತ ನಾವು ಯಾರನ್ನೋ ಅವ್ರನ್ನ ಕಳ್ಸೋಕ್ಕಾಗಲ್ಲ, ಯೋಚನೆ ಮಾಡಿ ಕಳಿಸ್ಬೇಕು. ಓಕೆ, ಅದು ಸೊ 32 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ. ಆ್ಯಂಡ್ 10 ವರ್ಷ ಆಗ್ಬೋದು ಕ್ಯಾಪ್ಟನ್, ಯಾಕೆ ಆಗಬಾರ್ದು? ಆ್ಯಂಡ್ ಒಂದೊಂದ್ಸಲಿ ಕ್ಯಾಪ್ಟನ್ಸಿ ವಿಲ್ ಬ್ರಿಂಗ್ ದ ಬೆಸ್ಟ್ ಔಟ್ ಆಫ್ ಸಂಬಡಿ. ಸೊ ಅದು ಒಂದು ಖಂಡಿತ ಇದೆ. ಯಾಕೆಂದರೆ ವಿರಾಟ್ ಕೊಹ್ಲಿಗೆ ಅದಾಯಿತು, ಅವರೇ ಪೂರ್ತಿ ಪವರಲ್ಲಿರೋದು, ಅವರೇ ಪೂರ್ತಿ ಒಂದು ಹಿ ಈಸ್ ಲೀಡಿಂಗ್ ದ ಟೀಮ್ ಅಂದಾಗ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆಡೋಕ್ಕೆ ಶುರು ಮಾಡಿ ಒಂಥರ ಇಟ್ ಮೇಡ್ ಅ ಡಿಫ್ರೆನ್ಸ್ ಟು ಹಿಮ್. ಇವ್ರಿಗೂ ಆಗಬಹುದು, ಹೇಳೋಕ್ಕಾಗಲ್ಲ. ಸೊ 68 ಟೆಸ್ಟಲ್ಲಿ 40 ಗೆಲ್ಲಿಸಿದ್ದಾರೆ ವಿರಾಟ್ ಕೊಹ್ಲಿ, 3rd ಬೆಸ್ಟ್ ಇನ್ ಹಿಸ್ಟ್ರಿ ಅವರು. ಓಕೆ, 72% ವಿಕ್ಟ್ರಿ ಸ್ಟೀವ್ ವಾದ್ ಇದೆ, 68% ರಿಕಿ ಪಾಂಟಿಂಗ್ ಇದೆ, ಇವ್ರದ್ದು 59% ಏನೋ, ವಿಚ್ ಇಸ್ ಬಿಗ್ಗೆಸ್ಟ್ ಇನ್ ಹಿಸ್ಟ್ರಿ. ಆ್ಯಂಡ್ ಅದಕ್ಕೆ ನಂಬರ್ ಆಫ್ ವಿಕ್ಟ್ರೀಸ್ ನೋಡಿದ್ರೆ ಇವರು ಗ್ರೇಮ್ ಸ್ಮಿತ್ 50% ವಿಕ್ಟ್ರಿ ಪರ್ಸೆಂಟೇಜ್ ಇದ್ದರು, 50-51, 53 ಟೆಸ್ಟ್ ಗೆಲ್ಸಿದ್ದಾರೆ. 108 ಮ್ಯಾಚ್ ಅವರು ಕ್ಯಾಪ್ಟನ್ ಆಗಿ 53 ಟೆಸ್ಟ್ ಗೆಲ್ಸಿದ್ದಾರೆ. ಸೊ ಹೀಗಿರೋದ್ರಿಂದ ನಮಗೆ ಅದು ಅಗೇನ್ ದೇರ್ ಇಸ್ ನೋ ಸೆಟ್ ಫಾರ್ಮ್ಯಾಟ್, ಒಂದು ಟೆಂಪ್ಲೇಟ್ ಇಲ್ಲ. ಅವ್ರು ಇಷ್ಟು ವಯಸ್ಸು ಇರಬೇಕು, ಇಷ್ಟಿರಬೇಕು ಅಂತ. ಏನಂದರೆ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇರಬೇಕು. ಅಲ್ಲೇ ಸ್ವಲ್ಪ
ಹೆಚ್ಚು ಕಮ್ಮಿ ಹೊಡೆತ ಬಿದ್ದಿದೆ. ಅಂದರೆ 35 ಆ್ಯಾವ್ರೇಜ್ ಇಟ್ಕೊಂಡು ಇಂಗ್ಲೆಂಡಲ್ಲಿ ಮುಂಚೆ ಆಡಿಲ್ಲ, ಚೆನ್ನಾಗಿ ಆಡಿಲ್ಲ. 35 ಆ್ಯಾವ್ರೇಜ್ ಇಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದೆರಡು ಸರಿಯಾಗಿ ಬರದೆ ಪ್ರೆಷರಲ್ಲಿ ಇರ್ತಾರೆ ಕ್ಯಾಪ್ಟನ್ನು, ಅಲ್ಲೊಂದೆರಡು ಚೆನ್ನಾಗಿಲ್ಲ ಅಂದರೆ ಇಡೀ ಸೀರೀಸ್ನ ಅವ್ರಿಗೆ ಒಂದು ಅರ್ಶಿನ ಕುಂಕುಮ ತಟ್ಟೆದಲ್ಲಿ ಇಟ್ಕೊಟ್ಟಂಗೆ ಆಗೋಗುತ್ತೆ ಇಂಗ್ಲೆಂಡ್ಗೆ. ಸೊ ಆ ಪ್ರೆಷರಲ್ಲಿ ಅಷ್ಟು ಅವರು ಇರೋದ್ರಿಂದ ಕಳಿಸ್ಬೇಕಂತ. ಅದೇ ಬುಮ್ರಾ ಅಲ್ಲಿ ಹೋದ ತಕ್ಷಣ ವಿಕೆಟೇ ತೆಗೆಯೋದು. ಅದೇ ಕ್ಯಾಪ್ಟನ್ ಹೋಗ್ಬಿಟ್ಟು ವಿಕೆಟ್ ತೆಗಿಯೋಕ್ಕೆ ಶುರು ಮಾಡಿದ್ರೆ ಮಿಕ್ಕವ್ರು ಏನಾದ್ರು 1-2-0 ಹೊಡೆದ್ರೂ ನಡೆಯುತ್ತೆ. ಅದೇ ಇವಾಗ ಗಿಲ್ಗೆ ಎಕ್ಸ್ಟ್ರಾ ಪ್ರೆಷರು. ಆ್ಯಂಡ್ ಅವರು ಪ್ರಾಮಿಸ್ ಇರೋಷ್ಟು ಅವರು ಪೂರ್ಣಗೊಳಿಸಿಲ್ಲ. ಅವರು ಆ ಇಂಗ್ಲೆಂಡಲ್ಲಿ ಚೆನ್ನಾಗಿ ಆಡಿದ್ರು, ಮಧ್ಯ ಎಲ್ಲ ಒಂದು ಬಾಂಗ್ಲಾದೇಶಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಆಮೇಲೆ ಲಾಸ್ಟ್ ಇಯರ್ ಇಂಗ್ಲೆಂಡ್ ಮೇಲೆ ನಾವು ಆಡಿದಾಗ ಒಂದೆರಡು ಕ್ರಿಟಿಕಲ್ ನಾವು ಕೊಡಿದ್ರು, ಸೂಪರ್ಬಾಗಿ ಆಡಿದ್ರು, ಅದರಲ್ಲಿ ಎರಡು ಮಾತಿಲ್ಲ ಆಯಿತಾ. ಆದ್ರೂ ತುಂಬ ಬ್ಲೋ ಹಾಟ್ ಬ್ಲೋ ಕೋಲ್ಡ್ ಅನ್ನೋದಕ್ಕೆ ತುಂಬ ಅಪ್ ಆ್ಯಂಡ್ ಡೌನು. ಔಟ್ಸೈಡ್ ಆಫ್ ಏಷ್ಯಾ 25 ಟೆಸ್ಟ್ ಆ್ಯಾವ್ರೇಜು, 24 ಇನ್ನಿಂಗ್ಸ್ ಏನೋ ಆಡಿದ್ದಾರೆ ಔಟ್ಸೈಡ್ ಆಫ್ ಏಷ್ಯಾ. 1-2 ಆದರೆ ಓಕೆ ಏನೋ ಅನ್ಬೋದು. ಸೊ 24 ಇನ್ನಿಂಗ್ಸ್ನಲ್ಲಿ ಹಿ ಹ್ಯಾಸ್ ಸ್ಕೋರ್ಡ್ ಓನ್ಲಿ 25 ಆ್ಯಾವ್ರೇಜ್. ಸೊ ಅದು ಯಾವ ಒಂದು ನಾವು ಈ ಡಿಪ್ಲೊಮ್ಯಾಟಿಕ್ಕಾಗಿ ಇಲ್ಲಿ ಸೂಪರಾಗಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಎಲ್ಲ ಹೇಳ್ಬೋದು, ಸಖತ್ತಾಗಿ ಹೇಳ್ಬೋದು. ಬಟ್ ಅದು ರಿಯಾಲಿಟಿ ಏನು? ರಿಯಾಲಿಟಿ ತಾನೇ. ಸೊ ಏನು 25 ಇದೆಯೋ ಅದು 25 ತಾನೇ. ಇವ್ರು ಚೆನ್ನಾಗಿ ಮಾತಾಡಿದ ತಕ್ಷಣ 25-40 ಆಗೋಗಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಆಗ್ಬಿಡ್ಬೋದು, ಕ್ಲಿಕ್ ಆಗಿಬಿಡ್ಬೋದು, ಅದು ಬೇರೆ ವಿಷಯ. ಬಟ್ ನಾವು ಕಳಿಸುವಾಗ ನಾವು ಯೋಚನೆ ಮಾಡಿ ಕಳಿಸ್ತಾ ಇದ್ದೀವ ಅನ್ನೋದು ಮಾತು ಬಂದೇ ಬರುತ್ತೆ. ಅಂದರೆ ನನಗೆ ಇದು ಯಾಕೆ ಕ್ವಶನ್ ರೈಸ್ ಆಗುತ್ತೆ ಅಂದರೆ, ವಿರಾಟ್ ಕೊಹ್ಲಿ ಧೋನಿ ಕೊಟ್ಟಾಗ ಅವ್ರು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಅಂದರೆ ಸ್ಟಾರ್ಸ್ ಆಗಿಬಿಟ್ಟಿದ್ರು. ಅಂದರೆ ಒಂಥರ ಸೂಪರ್ ಸ್ಟಾರ್ ಲೆವೆಲ್ಲು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಕೊಟ್ಟರೆ ಸೂಪರ್ ಸ್ಟಾರೇ, ಧೋನಿ ಸೂಪರ್ ಸ್ಟಾರ್. ಆದರೆ ಶುಭ್ಮನ್ ಗಿಲ್ ಇನ್ನೂ ಸ್ಟಾರ್ ಇನ್ ದ ಮೇಕಿಂಗ್ ಹಂಗನ್ನಿಸ್ತು, ಗೊತ್ತಿಲ್ಲ, ಅದು ನೀವು ಹೇಳಿದ್ದು ಇದಿರ್ಬೋದು. ಬಟ್ ಇನ್ನೊಂದು ಪ್ರಶ್ನೆ ಅಂದರೆ ನಮ್ಮ ಕನ್ನಡಿಗರು ಕಮ್ ಬ್ಯಾಕ್ ಮಾಡಿರ್ತಾರೆ. ಸರಿ 3 ಜನ ಕನ್ನಡಿಗರು ಟೆಸ್ಟ್ ಟೀಮಲ್ಲಿದ್ದಾರೆ. ರಿಯಲ್ ಕ್ರಿಕೆಟ್ ಅಂದರೆ ಟೆಸ್ಟ್ ಅಂತಾರೆ. ಸೊ KL ರಾಹುಲ್, ಕರುಣ್ ನಾಯರ್, ಪ್ರಸಿದ್ಧ ಕೃಷ್ಣ ಇದ್ದಾರೆ. ಆಲ್ಮೋಸ್ಟ್ ಟೀಮಲ್ಲೂ 11 ಒಳಗೆ ಫಿಟ್ ಆಗೋಂಥ ಪ್ಲೇಯರ್ಸೇ ಇದ್ದಾರೆ. ಸೊ ಎಷ್ಟು ಜನ ಫಿಟ್ ಆಗ್ಬೋದು ಸರ್? 11 ಒಳಗೆ ಬರ್ಬೋದು, ಎಷ್ಟು ಜನರಿಗೆ ಚಾನ್ಸ್ ಸಿಗ್ಬೋದು? 3 ಜನ ಇರೋದು ತುಂಬ ಖುಷಿ ಕೊಟ್ಟಿದೆ ಕನ್ನಡಿಗರಿಗೆ, ನಿಮ್ಗೇನು ಅನಿಸುತ್ತೆ? ಹಾಂ, 3 ಜನ ಇರೋದು ಭಾಳ ಖುಷಿ. ಅದರಲ್ಲಿ ಇವರು ಹೋದ ಒಂದು ಕಾರ್ಯಕ್ರಮದಲ್ಲೇ ಹೇಳಿದ್ವಿ, ಕರುಣ್ ನಾಯರ್ಗೆ ಒಂಥರ ಎಷ್ಟು ಹೇಳಿದ್ರು ಸಾಲದು. ಅವರು ಶುರುನಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಆ ಒಂದು ಟ್ರಿಪಲ್ ಸೆಂಚುರಿ ಆದಮೇಲೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ರು. ಅದರಿಂದ ಅವ್ರಿಗೆ ವಾಪಸ್ ಬರೋಕ್ಕೆ ಆಗಲಿಲ್ಲ. ಆಮೇಲೆ ಯಾವಾಗಲೂ ಇನ್ನೊಂದು ಟೆಸ್ಟ್ ಮ್ಯಾಚ್ ಆಡಿದ್ರು. ಒಟ್ಟು 6 ಮ್ಯಾಚ್ ಆಡಿದ್ದಾರೆ. ಆ 6 ಮ್ಯಾಚಲ್ಲಿ ಅಫ್ಕೋರ್ಸ್ ಅವರ 300 ಹೊಡೆದಿದ್ದರಿಂದ ಅವ್ರದ್ದು ಆ್ಯಾವ್ರೇಜ್ ಚೆನ್ನಾಗಿದೆ. ಇಲ್ಲ ಅಂತಂದರೆ ಆ 300ದು ಒಂದು ಬಿಟ್ಟರೆ ಅವರು ಓಕೆ ಆ್ಯಾವ್ರೇಜ್ ಡೀಸೆಂಟ್ ಆಗಿದೆ ಅಷ್ಟೇ. ಸೊ ಹಾಗಿರೋದ್ರಿಂದ ಅವರು ವಾಪಸ್ಸೇ ಬರಲಿಲ್ಲ. ರಂಜಿ ಟ್ರೋಫಿಲಿ ಚೆನ್ನಾಗಿ ಆಡಲಿಲ್ಲ. ಸೊ ಡ್ರಾಪ್ ಆಗೋ ಸ್ಟೇಜ್. ಯೂಶ್ವಲಿ ಟೆಸ್ಟ್ ಕ್ರಿಕೆಟರ್ಸು ಒನ್ ಡೇ ಮ್ಯಾಚ್ ಆಡಿದ್ರೂ ರಂಜಿ ಟ್ರೋಫಿಯಿಂದ ಸುಲಭವಾಗಿ ಡ್ರಾಪ್ ಮಾಡಲ್ಲ, ಅವರು ಚಾನ್ಸ್ ಕೊಡ್ತಾ ಇರ್ತಾರೆ. ಅಂಥದ್ದು ಟೆಸ್ಟ್ ಮ್ಯಾಚ್ ಆಡಿ 100 ಹೊಡೆದಿರೋ ಒಂದು ಇದ್ದಿದ್ರು ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಫಸ್ಟ್ ಡಿವಿಷನಲ್ಲಿ ಅವ್ರು ಚೆನ್ನಾಗಿ ಆಡ್ತಾ ಇರಲಿಲ್ಲ. ಫಸ್ಟ್ ಡಿವಿಷನಲ್ಲಿ ಚೆನ್ನಾಗಿ ಆಡದೇ ಇರೋದು ಒಂಥರ ಇನ್ನೇನು ವಾಪಸ್ ಹೋಗಿ ಎಲ್ಲ ಬ್ಯಾಗ್ ಯಾರಿಗಾರು ಕೊಟ್ಬಿಟ್ಟು, ಬಟ್ಟೆಗಳು ಯಾರಿಗಾರು ಕೊಟ್ಬಿಟ್ಟು ಲೈಫ್ ಲೀಡ್ ಮಾಡೋದು ಅಷ್ಟೇ. ಆ ಸ್ಟೇಜಲ್ಲಿ ಬಂದಂಗೆ ಅದು. ಅಲ್ಲಿಂದ ನಾನು ಅವತ್ತು ಇದೇ ಮಾತು ಹೇಳಿದ್ದೆ. ಅಲ್ಲಿಂದ ಅವ್ರು ಅಂದ್ಕೊಂಡ್ರು, ನಾನು ಯಾಕೆ ನಾನು ಲೆಟ್ ಮಿ ರೈಟ್ ಮೈ ಓನ್ ಸ್ಟೋರಿ ಅಂತ ಅವ್ರು ಚೇಂಜ್ ಮಾಡಿದ್ರು. ಅದು ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಬ್ಯಾಕ್ಸ್ ನನ್ನ ಪ್ರಕಾರ ಇಂಡಿಯನ್ ಇತಿಹಾಸದಲ್ಲಿ. ಮೇ ಬಿ ಯಾವುದೇ ಇತಿಹಾಸ ತೊಗೊಂಡ್ರು ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಬ್ಯಾಕ್ಸ್. ಓಕೆ, ಅವರು ಫಸ್ಟು ಫುಲ್ ಇಂಟ್ರೆಸ್ಟಿಂದ ಆಡೋಕ್ಕೆ ಶುರು ಮಾಡಿದ್ರು. ಹೀ ಈಸ್ ಜಾಯಿಂಡ್ ವಿದರ್ಭ. ಆಮೇಲೆ ಮೈಸೂರು ವಾರಿಯರ್ಸ್ಗೆ ಆಡಿದ್ರು. ಅವತ್ತು ಹೇಳಿದೆ ನಿಮಗೆ, ಒಂದು ಮ್ಯಾಜಿಕಲ್ ಪೀಸ್ ಆಫ್ ಫೀಲ್ಡಿಂಗ್ ಬೈ ಇವರು ಯಾವುದು ಬಾಂಡ್ಗೆ ಅಲ್ಲ, ಮನೀಶ್ ಪಾಂಡೆ. ಆ ಥರ ಫೀಲ್ಡಿಂಗು ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗೋಲ್ಲ. ಬೇರೆ ಯಾವುದಾದ್ರೂ ಲೀಗಲ್ಲಿ ಅಥವಾ ಬೇರೆ ಯಾವುದಾದ್ರು ದೇಶದಲ್ಲಿ ಆ ಕ್ಯಾಚ್ ಆ ಫೀಲ್ಡಿಂಗ್ ಮಾಡಿದ್ದಿದ್ರೆ ಅವರು KPL ಫೈನಲ್ 11 ರನ್ಸ್ ಲಾಸ್ಟ್ ಓವರ್ ಸುಚಿತ್ ಹೊಡೆದಿದ್ರು. ಇಟ್ ಕೇಮ್ ಟುವರ್ಡ್ಸ್ ದ ಪೆವಿಲಿಯನ್ ಓನ್ಲಿ. ಒಂಥರ ಸಿಕ್ಸೇ ಅದು. ಸಿಕ್ಸೇ ಅದು ಯಾಕೆ ಸಿಕ್ಸ್ ಅಲ್ಲ ಅನ್ನೋದು ಬರೀ ಮನೀಶ್ ಪಾಂಡೆ ದೇವ್ರಿಗೆ ಇಬ್ಬರಿಗೆ ಗೊತ್ತಿರುತ್ತೆ. ಆ ಥರ 36 ಏಜಲ್ಲಿ ಸರ್ ಅದು ಫೀಲ್ಡಿಂಗ್ ನೋಡಿ. ಹಾಂ, ಮೇ ಬಿ ದಟ್ ವಾಸ್ 2 years ಬ್ಯಾಕ್, ವಾಟ್ ಎವರ್ 34. ಬಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಕೊಹ್ಲಿ ಥರ ಅವರು, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಅದೇ KPL ಅಲ್ಲಿ ಮೈಸೂರಲ್ಲಿ ಒಂದು ಹಿಡಿದಿದ್ರು ಕ್ಯಾಚು. ಪ್ರಾಬಬ್ಲಿ ಅಲನ್ ಬಾರ್ಡರ್ ಒಂದ್ಸಲ ಹಿಡಿದಿದ್ರು 85 ಸೀರೀಸಲ್ಲಿ ನಾವು ಆಡ್ತಾ ಇರುವಾಗ. ಟೆಸ್ಟ್ ಸೀರೀಸ್ದೊಂದು ಅಲ್ಲ ಇದರಲ್ಲಿ ಒಂಥರ ಏರೋಪ್ಲೇನ್ ಥರ ಆಗ್ಬಿಟ್ಟಿದ್ರು ಅವರು ಆ ಕ್ಯಾಚ್ ಹಿಡಿದಾಗ. ಅಲ್ಲಿ ಬೆಸ್ಟ್ ಕ್ಯಾಚಸ್ ತೋರಿಸ್ತಾಯಿದ್ರು ಅವಾಗ ಆಸ್ಟ್ರೇಲಿಯಾ ಸೀರೀಸ್. ಅದಕ್ಕೆ ಮುಂಚೆ ಟೆಸ್ಟ್ ಮ್ಯಾಚ್ದು ಅಲನ್ ಬಾರ್ಡರ್ ಹಿಡಿದಿದ್ರು. ಆ ಲೆವೆಲ್ಲು ಅಥವಾ ಅದಕ್ಕಿಂತ ಚೆನ್ನಾಗಿತ್ತು ಇವ್ರು ಹಿಡ್ದಿದ್ರು.
ಇನ್ಯಾರಾದರೂ ಬೇರೆ ಯಾವ್ದಾದ್ರು ಲೀಗ್ ಅಥವಾ ಬೇರೆ ಯಾವ್ದು ದೇಶ ಆಗಿದ್ದರೆ ಇದೆರಡು ಹೈಲೈಟ್ ಆಗೋಗಿರೋದು. ಸೊ ಹಂಗೆ ಹಿಡಿದಿದ್ದರಿಂದ ಕರುಣ್ ನಾಯರ್ಗೆ ಆ ಒಂದು ಇದು ತಪ್ಪಿತು. ಸುಚಿತ್ ವಾಸ್ ಕುಂಡ್ ಬಿಲೀವ್ ಅವ್ರು ಒಂದು ರನ್ ಓಡಲಿಲ್ಲ, 1 ರನ್ ಹೊಡೆದ್ರು ಅನ್ಸುತ್ತೆ. ಸೊ 5 balls 11 runs ಆಗೋಯ್ತು. ಅಲ್ಲಿಂದ ಅವ್ರು ವಾಪಸ್ ಗೆದ್ಬಿಟ್ರು, ಆಯಿತಾ. ಸೊ ಅದಾದಮೇಲೆ ವಾಪಸ್ಸು ಈ ಸಲ ಆಡ್ಬಿಟ್ಟು ಗೆಲ್ಸಿದ್ರು. ಇಟ್ ಈಸ್ ನಾಟ್ ಈಸಿ ಟು ವಿನ್ KPL. ಯಾವುದೇ ಪರಿಸ್ಥಿತಿ, ಯಾವುದೇ ಲೆವೆಲಲ್ಲಿ, ಒಂದು ಅಂಡರ್-16 ಅನ್ನೋಕ್ಕಿಲ್ಲ, ಅಂಡರ್-16 ಹುಡುಗರು ಆಡಿರ್ತಾರೆ, ಅವ್ರಿಗೆ ಅದೇ ದೊಡ್ಡದು, ಅದೇ ವರ್ಲ್ಡ್ ಕಪ್ ಥರ. ಅಂಡರ್-19 ಅವ್ರಿಗೆ ಆ ವಿನೋ ಮಂಕಟ್ ಗೆದ್ದರೆ ಅದೇ ವರ್ಲ್ಡ್ ಕಪ್ ಥರ. ಸೊ ಇಲ್ಲಿ ಇವರು ಗೆಲ್ಸಿದ್ರು ಅದನ್ನು. ಸೊ ಒಂಥರ ಸಖತ್ತಾಗಿ ಆಡಿದ್ರು ಅಂತ. ಐ ಥಿಂಕ್ ಹಿ ವಾಸ್ ಟಾಪ್ ಸ್ಕೋರರ್ ಆಲ್ಸೋ ಅನ್ಸುತ್ತೆ. ಒಳ್ಳೆ ಕ್ಯಾಪ್ಟನ್ಸಿ ಗೆಲ್ಸಿದ್ರು. ಅದಾದಮೇಲೆ ವಿದರ್ಭಗೆ ಹೋಗ್ಬಿಟ್ಟು ರಂಜಿ ಟ್ರೋಫಿ ಗೆಲ್ಲೋದ್ರಲ್ಲಿ ಹೆಲ್ಪ್ ಮಾಡಿದ್ರು. ಹೈಯೆಸ್ಟ್ ಸ್ಕೋರರ್. ಸುಮ್ಮನೆ ಎಲ್ಲರೂ ಆಡಿದ್ರು ನಾನು ಇದ್ದೆ ಅನ್ನೋದಲ್ಲ, ಹಿ ಕಾಂಟ್ರಿಬ್ಯೂಟೆಡ್ ಟು ದ ವಿನ್. ಅಲ್ಲಿಂದ ಅವ್ರಿಗೆ ಒಂದೇ ಇದ್ದಿದ್ದು ಧ್ಯೇಯ, ಟೆಸ್ಟ್ ಮ್ಯಾಚ್ ಆಡಬೇಕು ಅಂತ. ಇಂಗ್ಲೆಂಡ್ಗೆ ಹೋದರು 2 ವರ್ಷ. ಅಲ್ಲಿ ಅವ್ರಿಗೆ ಹೆಂಗಿರುತ್ತೆ ಇಂಗ್ಲೆಂಡಲ್ಲಿ ಅಂತಂದರೆ, ಅಲ್ಲಿ ನಾವು ಇಲ್ಲಿ ಬಂದಾಗ ಅವ್ರಿಗೆ ಕೈ ಕಾಲು ಒತ್ತಕ್ಕೆ ಬೇಕಾದ್ರೆ ಒಬ್ರು ಕೊಟ್ಬಿಟ್ಟಿರ್ತಾರೆ. ಅಲ್ಲಿ ಹಂಗಲ್ಲ, ನಾವೇ ನಮ್ಮದು ಇಸ್ತ್ರಿ ಮಾಡ್ಕೋಬೇಕು, ನಾವೇ ನಮ್ಮದು ಪ್ಲೇಯರ್ ಟೆಸ್ಟ್ ಪ್ಲೇಯರ್ ಕ್ಲಾಸ್ ಎಲ್ಲ ಅವರೇ ಮಾಡ್ಕೋಬೇಕು. ಅಲ್ಲಿಂದ ಅವ್ರಿಗೊಂಥರ ಅವ್ರಿಗೆ ಜೀವನದ ಒಂದು ಇದೇ ಬೇರೆ ಕಾಣೋಕ್ಕೆ ಶುರು ಆಯಿತು. ಓ ಹೆಂಗಿರುತ್ತೆ ನೋಡು ಅಂತ. ಯಾಕೆಂದರೆ ಟೆಸ್ಟ್ ಮ್ಯಾಚ್ಗೆ ಹೋದಾಗ ಎಲ್ಲ ನಾವು BCCI ಟೂರ್ಗೆ ಹೋದಾಗ ನಮಗೆ ಲಾಂಡ್ರಿಗೆ ಅಂತ ಫ್ರೀಯಾಗಿ ಕೊಡ್ತಾರೆ, ನಮಗೆ ಊಟ ಇರುತ್ತೆ, ಇದಿರುತ್ತೆ, ಅದಿರುತ್ತೆ, ಎಲ್ಲಿ ಬೇಕೋ ಅಲ್ಲಿ ಕಾರ್ ಇರುತ್ತೆ. ಸೊ ಅದೆಲ್ಲ ಬೇರೆ. ಅಲ್ಲಿ ಹೋದಾಗ ವಿಷಯನೇ ಬೇರೆ, ಮ್ಯಾಚ್ಗಲ್ಲದೆ, BCCI ಟೆಸ್ಟ್ ಮ್ಯಾಚ್ಗೆ ಹೋಗೋದಲ್ಲದೆ. ಸೊ ಅಷ್ಟಾಗಿ ಅವ್ರು ವಾಪಸ್ ಬಂದರು. ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ 10 ನಿಮಿಷ ನನಗೆ ಅವ್ರ ಬಗ್ಗೆ ಹೇಳಿದ್ರು ಸಾಲದಾಗುತ್ತೆ, ಅದಕ್ಕೆ ಅಷ್ಟು ಹೇಳ್ತಾ ಇದ್ದೀನಿ. ಅಲ್ಲಿಂದ ಬಂದು ಇಲ್ಲಿ ರಂಜಿ ಟ್ರೋಫಿ ಗೆಲ್ಲಿಸಿ ಅವ್ರು ಈಸ್ ಬ್ಯಾಕ್ ಇನ್ ದ ಟೆಸ್ಟ್ ಟೀಮ್. ಓಕೆ, ಅದು ಅವರು ಒಂದು ಧ್ಯೇಯನೋ ಅದೇನು ಕರಿತೀರೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ವರ್ಡ್ ಟು ಯೂಸ್. ಒನ್ ಆಫ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ಸ್. ಸೊ KL ರಾಹುಲ್ ಇದ್ದೇ ಇದ್ದಾರೆ. ಯಾಕೆ KL ರಾಹುಲ್ ಸ್ವಲ್ಪ ಒಂದು ಸುಮಾರಾಗಿರೋ ಆ್ಯಾವ್ರೇಜ್, ಅವ್ರು 35-36 ಆ್ಯಾವ್ರೇಜಲ್ಲಿ ಯಾಕೆ ಆಡಿಸ್ತಾರೆ ಅಂದರೆ, ಅವರು ಕಷ್ಟದ ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡಲ್ಲಿ, ಸೌತ್ ಆಫ್ರಿಕಾಲಿ ಎಲ್ಲರೂ ಕಷ್ಟಪಡ್ತಾ ಇರುವಾಗ ಅವ್ರು 100 ಹೊಡೆದಿದ್ದಾರೆ ಎಲ್ಲ ಕಡೆಯಲ್ಲಿ. ಸೊ ಆ ಒಂದು ನಿಟ್ಟಿನಿಂದ ಅವರು ಹೆಚ್ಚು ಕಮ್ಮಿ ಎಲ್ಲ ಟಫ್ ಟೂರ್ಸ್ಗೂ ಅವ್ರು ಇದ್ದೇ ಇರ್ತಾರೆ. ಅದಕ್ಕೇ ಅವ್ರ ಮಧ್ಯ ಎಲ್ಲರೂ ಇಲ್ಲದೆ ಹೋದ್ರೂ ಆಸ್ಟ್ರೇಲಿಯಾಗೆ ಹೋದಾಗ ಅವ್ರನ್ನ ಕರ್ಕೊಂಡು ಹೋದರು. ಸೊ KL ರಾಹುಲ್ ಓಪನರ್ ಅಂತ ಹೇಳಿರೋದ್ರಿಂದ KL ರಾಹುಲ್ ಇರ್ತಾರೆ. ಕರುಣ್ ನಾಯರು, ಇನ್ಯಾರು ಮಿಡ್ಲ್ ಆರ್ಡ್ರಲ್ಲಿ ಇನ್ಯಾರು ಇಲ್ಲವೇ ಇಲ್ಲ. ಕರುಣ್ ನಾಯರ್ ಇರ್ತಾರೆ. ಪ್ರಸಿದ್ಧ ಕೃಷ್ಣನ ಆಡಿಸ್ತಾರೆ. ಪ್ರಸಿದ್ಧ ಕೃಷ್ಣ ಬಗ್ಗೆನೂ ನಾವು ಯಾರೂ ಜಾಸ್ತಿ ಮಾತಾಡಿಲ್ಲ. ಪ್ರಸಿದ್ಧ ಕೃಷ್ಣ ಒಂದು ಟೈಮ್ನಲ್ಲಿ ಬರೀ ಹೊಡೆಸ್ಕೊತಾಯಿದ್ರು. ಆ 2 ಟೆಸ್ಟ್ ಮ್ಯಾಚ್ ಆಡಿದರು ಸೌತ್ ಆಫ್ರಿಕಾಲಿ, ಅವಾಗಲೂ ಹೊಡೆಸ್ಕೊತಾಯಿದ್ರು. ಆ್ಯಂಡ್ ಇಟ್ ಡಸಂಟ್ ಸೀಮ್ ದಟ್ ಹಿ ಈಸ್ ವೆರಿ ಪರ್ಟರ್ಬ್, ವಿಚ್ ಈಸ್ ಹಿಸ್ ಸ್ಟ್ರೆಂತ್ ಇನ್ ಒನ್ ವೇ. ನೋಡಿದವ್ರಿಗೆ ಏನಪ್ಪ 6 ಹೊಡೆಸ್ಕೊಂಡು ಏನು ಅಫೆಕ್ಟ್ ಆಗ್ತಾಯಿಲ್ಲ ಅಂತ, ಬಟ್ ಇಟ್ ಇಸ್ ಹಿಸ್ ಸ್ಟ್ರೆಂತ್ ಸರಿಯಾಗಿ ನೋಡಿದ್ರೆ. ಆಸ್ಟ್ರೇಲಿಯಲ್ಲಿ ಆಡಿದ್ರು. ಆಸ್ಟ್ರೇಲಿಯಲ್ಲಿ ಈ ಸ್ಟೀವ್ ಸ್ಮಿತ್ನ ಸಿಡ್ನಿಲಿ ಔಟ್ ಮಾಡೋದು ಒಂಥರ, ಸಿಡ್ನಿನಲ್ಲಿ ಸ್ಟೀವ್ ಸ್ಮಿತ್ನ ಔಟ್ ಮಾಡಿದ್ದೀನಿ ಅಂದರೆ ಆಯ್ತಪ್ಪ ಇನ್ನೇನು ಬೇಡ, ನೀನು ಇನ್ನೇನು ಹೇಳ್ಕೊಳ್ಳೋದೇ ಬೇಡ ನಿನ್ನ ಬಗ್ಗೆ, ಆಯ್ತಪ್ಪ ನೀನು ಯು ವಿಲ್ ವಾಟ್ ಡು ಯು ವಾಂಟ್ ಯು ವಿಲ್ ಗೆಟ್ ಅನ್ನೋ ಥರ. ಸಿಡ್ನಿನಲ್ಲಿ ಸ್ಟೀವ್ ಸ್ಮಿತ್ನ ಔಟ್ ಮಾಡೋದು ಜಸ್ಟ್ ಇಂಪಾಸಿಬಲ್. ವಾರ್ನರ್ ಟು ಎ ಗ್ರೇಟ್ ಎಕ್ಸ್ಟೆಂಟ್, ಸ್ಟೀವ್ ಸ್ಮಿತ್ನ ಅಲ್ಟಿಮೇಟು. ಸೊ ಅವ್ರನ್ನ 2 ಇನ್ನಿಂಗ್ಸ್ನಲ್ಲಿ ಔಟ್ ಮಾಡಿದ್ರು ಸಿಡ್ನಿನಲ್ಲಿ, ಬೋತ್ ಇನ್ನಿಂಗ್ಸ್ ಆಫ್ ಎ ಸಿಡ್ನಿ ಟೆಸ್ಟ್. ಅದು ಏನು 100-200 ಹೊಡೆದ್ಮೇಲಲ್ಲ, ಕಮ್ಮಿ ಸ್ಕೋರ್ಗೆ 2 ಇನ್ನಿಂಗ್ಸ್ನಲ್ಲಿ ಔಟ್ ಮಾಡಿದ್ರು. ಸೊ ಪ್ರಸಿದ್ಧ ಕೃಷ್ಣ ಈಸ್ ಒಂಥರ. ಆ್ಯಂಡ್ ಈಗ IPL ಏನು ಬೌಲಿಂಗ್ ಅವ್ರದ್ದು, ಅವ್ರ ಲೆಂತು, ಅವ್ರ ಲೈನು, ಅವ್ರ ಮೂಮೆಂಟು, ಅವ್ರ ಸ್ಲೋವರ್ ಬಾಲ್ ಯಾರೂ ಆಡೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಎಲ್ಲನೂ 100% ಅವರು ಅದನ್ನು ಪ್ರಯೋಗ ಮಾಡ್ತಾರೆ ಇಂಗ್ಲೆಂಡಲ್ಲಿ. ಬುಮ್ರಾ ಜೊತೆ ಪ್ರಸಿದ್ಧ ಕೃಷ್ಣ ಇರೋದು ಒಂದು ದೊಡ್ಡ ಮೇಲ್ಗೈ ಆಗುತ್ತೆ. ಆ್ಯಂಡ್ ಖಂಡಿತ ನಮ್ಮ 3 ಜನ ಕನ್ನಡಿಗರು ಆಡ್ತಾ ಇರೋದು ಬಹಳ ಮೊದಲು ದೇಶ ಇಂಪಾರ್ಟೆಂಟು. ಸೊ ಆ ದೇಶದ ಒಂದು ತಂಡದಲ್ಲಿ ಇವ್ರು ಆಡ್ತಾ ಇರೋದು ಔಟ್ ಆಫ್ ಶಿಯರ್ ಮೆರಿಟ್ ಆಡ್ತಾ ಇರೋದು. ಆ್ಯಂಡ್ ಏನು ಹೇಳೋಂಗೆ ಇಲ್ಲ. ಇವಾಗ ನಾವು ಕ್ಯಾಪ್ಟನ್ಸಿ ಬಗ್ಗೆ ಏನೋ ಹೇಳಿದ್ವಿ, ಇನ್ಯಾವುದಾದ್ರು ನೀವು ಪ್ರಶ್ನೆ ಇದ್ದರೆ ಪ್ಲೇಯರ್ಗಳ ಬಗ್ಗೆ ಡೆಫಿನೆಟ್ಲಿ ಏನೋ ಹೇಳ್ತೀವಿ, ಇವ್ರ ಬದಲು ಅವ್ರು ಇರ್ಬೋದಾಗಿತ್ತು ಅಂತ. ಇವರಲ್ಲೇನು ಹೇಳೋಂಗೆ ಇಲ್ಲ. 3 ಜನನೂ ದೇ ಡಿಸರ್ವ್ ದೇರ್ ಪ್ಲೇಸ್. ಓಕೆ, ತುಂಬ ಖುಷಿಯಾಗೋ ವಿಚಾರ ಅಂದರೆ ಕನ್ನಡಿಗರು 3 ಜನ 11 ಒಳಗೆ ಫಿಟ್ ಆಗ್ತಾರೆ ಅಂತ ಹೇಳಿ, ಸುಮ್ಮನೆ ಬೆಂಚ್ ಸ್ಟ್ರೆಂತ್ಗೆ ಬೆಂಚ್ ಕಾಯಿಸೋದಕ್ಕಲ್ಲ. ಸೂಪರ್, ಇದು ತುಂಬ ಖುಷಿಯಾಗೋ ವಿಚಾರ ಸರ್. ಆ್ಯಕ್ಚುಲಿ ನೀವು ಹೇಳಿದ್ಮೇಲೆ ಇದೆಲ್ಲ ಓಕೆ, ಹೌದಲ್ವಾ, ಹಿಂಗಿದೆಯಲ್ವಾ, ಕರೆಕ್ಟ್, ಹಂಗಾರೆ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಪ್ರಶ್ನೆ ಅಂದರೆ ನನಗೆ ಮುಖ್ಯವಾಗಿರೋದು, ಯಾರು ಇರಬೇಕಾಗಿತ್ತು ಆ 15 ಸ್ಕ್ವಾಡಲ್ಲಿ, ಯಾರಿಲ್ಲ, ಯಾರಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು, ಯಾರು ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅಂತ ನಿಮ್ಮ ಪ್ರಕಾರ? ಅದೇ ಅವತ್ತು ಮಾತಾಡಿದ್ವಿ. ಅಭಿಮನ್ಯು ಈಶ್ವರನ್ ಇದ್ದಾರೆ, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್. ಅವರು ಅಭಿಮನ್ಯು ಈಶ್ವರನ್ನು ಆಲ್ಮೋಸ್ಟ್ 50 ಆ್ಯಾವ್ರೇಜ್, ಕರುಣ್ ನಾಯರು ಫಸ್ಟ್ ಕ್ಲಾಸಲ್ಲಿ ಆಲ್ಮೋಸ್ಟ್ 50 ಆ್ಯಾವ್ರೇಜ್. ಅಂಥವ್ರನ್ನೇ ಕರ್ಕೊಂಡು ಹೋಗೋದು, ಅಂಥವ್ರನ್ನೇ ಆಡಿಸೋದು, ಆ ಒಂದು ಇದಿರೋದು. ಅದೇ ಥರ ಸರ್ಫ್ರಾಜ್ ಖಾನು 65 ಆ್ಯಾವ್ರೇಜ್, ಓವರ್ 54 ಮ್ಯಾಚಸ್. ಕರುಣ್ ನಾಯರ್ ಹೆಂಗೆ 100+ ಮ್ಯಾಚ್ ಆಡಿದ್ದಾರೆ, ಈಶ್ವರನ್ 100+ ರಂಜಿ ಟ್ರೋಫಿ ಆಡಿದ್ದಾರೆ, ಫಸ್ಟ್ ಕ್ಲಾಸ್ ಮ್ಯಾಚಸ್ಸು. ಕರುಣ್ ನಾಯರು 100 ಆಡಿದ್ದಾರೆ, ಇವರು ಈಶ್ವರನು 100 ಆಡಿದ್ದಾರೆ. ಆ 100ರಲ್ಲಿ ಅವ್ರು 49 ಆ್ಯಾವ್ರೇಜ್.
ಇಬ್ಬರದು 48 to 49 ಆ್ಯಾವ್ರೇಜ್, ವಿಚ್ ಇಸ್ ಸ್ಪ್ಲೆಂಡೆಡ್, ಔಟ್ಸ್ಟ್ಯಾಂಡಿಂಗ್. ಏನಂತಂದರೆ ಈ ಸಾಯಿ ಸುದರ್ಶನ್ ಬಗ್ಗೆ ಅವತ್ತು ಮಾತು ಬಂದಿತ್ತು. ಸೊ ಯಾವಾಗ ನಮಗೆ IPL ನಾವು ಯಾರೋ ನೋಡಿ ಚೆನ್ನಾಗಿ ಆಡ್ತಾರೆ, ಸ್ವಲ್ಪ ಅದರದ್ದು ಇನ್ಫ್ಲುಯೆನ್ಸ್ ಇರುತ್ತೆ. ಅವ್ರು ಏನೇ ಹೇಳ್ಬೋದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ, ಆಯಿತಾ. ಸಂಬಡಿ ಹೂಸ್ ಆ್ಯಾವ್ರೇಜ್ ಇಸ್ ಲೆಸ್ ದೆನ್ 40 ಇನ್ ಫಸ್ಟ್ ಕ್ಲಾಸ್, ಅವ್ರನ್ನ ಯಾವ ಒಂದು ಆಧಾರದ ಮೇಲೆ ಇಂಗ್ಲೆಂಡ್ ಅಂತ ಒಂದು ಟಫ್ ಟೂರ್ ಕರ್ಕೊಂಡು ಹೋಗ್ತೀವಿ. ಖಂಡಿತ ಒಂದು ಜಿಂಬಾಬ್ವೆನೋ ಒಂದು ಬಾಂಗ್ಲಾದೇಶೋ ಬಂದಾಗ ಅವ್ರಿಗೆಲ್ಲರಿಗೂ ಚಾನ್ಸ್ ಕೊಡಬೇಕು. ಯಾರ್ಯಾರು ಚೆನ್ನಾಗಿ ಆಡಿದ್ದಾರೆ, ಯಾರ್ಯಾರಿಗೆ ಪೊಟೆನ್ಷಿಯಲ್ ಇದೆ, ಚಾನ್ಸ್ ಕೊಡಬೇಕು. ಅಭಿಮನ್ಯು ಈಶ್ವರನ್ ಈಗಾಗಲೇ ಒಂದು 10 ಟೆಸ್ಟ್ 20 ಟೆಸ್ಟ್ ಆಡ್ಬಿಡ್ಬೇಕಾಗಿತ್ತು, ಅವ್ರಿಗೆ ಸಿಕ್ಕಿಲ್ಲ, ಅವ್ರನ್ನೂ ಆಡಿಸ್ಬೇಕು. ಅಟ್ ಸಮ್ ಪಾಯಿಂಟ್ ಅವ್ರು ಇಫ್ ಈಸ್ ಓಕೆ ವಿತ್ ನಂಬರ್ 1 ನಂಬರ್ 3 1 ಡೌನ್, ಅಥವಾ ರಾಹುಲ್ ಇಲ್ಲ ನಾವು 1 3 ಯೂಶ್ವಲಿ ರಾಹುಲ್ನ ಬಿಡಲ್ಲ, ಯಾಕೆಂದರೆ ಅವರು ಬಿಟ್ಟಾಡೋರು. ಇಂಗ್ಲೆಂಡಲ್ಲಿ ಒಂದು ಬಿಟ್ಟಾಡೋದು ಬಹಳ ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಯಶಸ್ವಿ ಜೈಸ್ವಾಲ್ ಸ್ವಲ್ಪ ಅಗ್ರೆಸಿವ್ ಪ್ಲೇಯರು, ಹಾಗೂ ಹೀಗೋ ರನ್ಸ್ ಬರ್ತಾ ಇರತ್ತೆ ಅವ್ರ ಕಡೆಯಿಂದ. ಸೊ ಈ ಕಡೆ ಒಬ್ಬರು ಸರಿಯಾಗಿ ನಿಂತ್ಕೊಳ್ಳೋರು ಬೇಕು. ಆ ನಿಂತ್ಕೊಳ್ಳೋರು ಬೇಕಾಗಿರೋದ್ರಿಂದ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಕರುಣ್ ನಾಯರು ಇರೋದ್ರಿಂದ ಅವರು ಈಸ್ ಎ ಮಾಸ್ಟರ್ ಕ್ಲಾಸ್ ಇನ್ ಬ್ಯಾಟಿಂಗ್. ಅವ್ರಿಗೊಂದು 2012 ಆ ಟೈಮ್ನಲ್ಲಿ ನಾನು ಅವರು ಟೆಸ್ಟ್ ಮ್ಯಾಚ್ ಮೆಟೀರಿಯಲ್ ಅಂತ ಹೇಳಿದ್ದೆ ಯಾರೋ ಕ್ಯಾಲ್ಕಟಾನವ್ರಿಗೆ. ಆ ಟೆಸ್ಟ್ ಮ್ಯಾಚ್ ಎಲ್ಲ ಅಷ್ಟು ಈಸಿ ಅಲ್ಲ ಗುರು ಅಂತ ನಂಗೆ ಹೇಳಿದ್ದು ಅವರು. ನೋಡು ಅಂತ ಹೇಳಿದ್ದೆ. ಹಿ ಪ್ಲೇಡ್ ಟೆಸ್ಟ್ ಮ್ಯಾಚ್ ಬಿಕಾಸ್ ಒಂದು ಐಡಿಯಾ ಸಿಗುತ್ತೆ. ಆ ಕ್ವಾಲಿಟಿ. ರಾಹುಲ್ ಮ್ಯಾಚಲ್ಲೂ ನಿಂತಿದ್ದೆ ಆವಾಗ. ಆ ಕ್ವಾಲಿಟಿ ಅಂದರೆ ಏನು ಕಷ್ಟದ ಬಾಲ್ಗಳು ನೀಟಾಗಿ ಆಡೋರು ರಾಹುಲ್. ಆವಾಗಲೂ ನಮ್ಗೆ ಅನಿಸ್ತಾಯಿತ್ತು, ಕರುಣ್ ನಾಯರ್ ಬಗ್ಗೆನೂ ಅನಿಸ್ತಾಯಿತ್ತು. ಸೊ ಆ ಒಂದು ಟೆಸ್ಟ್ ಮ್ಯಾಚ್ ಲೆವೆಲ್ ಕ್ವಾಲಿಟಿ ಬರೋದು ಅಷ್ಟು ಈಸಿ ಅಲ್ಲ. ಸೊ ಅದೇ ಒಂದು ನಿಟ್ಟಿನಲ್ಲಿ ಸಾಯಿ ಸುದರ್ಶನ್ನು ಲೆಸ್ ದೆನ್ 40 ಆ್ಯಾವ್ರೇಜು. ಸೊ ಅದೇ ಸರ್ಫ್ರಾಜ್ ಖಾನು, ಅವರು ಆ ಟೆಸ್ಟ್ ಮ್ಯಾಚ್ ಆಡಿದ್ದಾರೆ. ಹಿಸ್ ಆ್ಯಾವ್ರೇಜ್ ಇಸ್ ಓಕೆ, ಟೆಸ್ಟ್ ಮ್ಯಾಚಲ್ಲಿ ಒಂದು 37-38 ಇದೆ. ಬಟ್ ಅವರು ಒಂಥರ ಅವರು ಸ್ಟ್ರೀಟ್ ಸ್ಮಾರ್ಟ್ಸ್ ಕ್ರಿಕೆಟರ್ಸ್ ನಮಗೆ ಬೇಕೇ ಬೇಕು. ಇವಾಗ KL ರಾಹುಲ್ ಆಗಲಿ, ಇವ್ರು ಸ್ವಲ್ಪ ಸ್ಟ್ರೀಟ್ ಸ್ಮಾರ್ಟ್. ಯಶಸ್ವಿ ಜೈಸ್ವಾಲ್, ಬಾಂಬೆ ಪ್ಲೇಯರ್ಸ್ ಎಲ್ಲ ಒಂದು ಸ್ವಲ್ಪ ಒಂದು ತಗಡ ಅಂತಾರೆ, ಅಂದರೆ ಒಂದು ಆ ಥರ ಒಂದು ಹಾರ್ಡ್ ಸ್ಟ್ರಾಂಗ್ ಟಫ್ ಪ್ಲೇಯರ್ಸ್ ಅವರೆಲ್ಲ. ಸೊ ಬಾಂಬೆನಲ್ಲಿ ಆಡಿರೋದ್ರಿಂದ ಹಂಗಿದೆ. ಸೊ ಹೀಸ್ ಎ ಲಿಟಲ್ ಗುಡ್, ಹೀಸ್ ಟಫ್ ಆ್ಯಂಡ್ ಈಸ್ ಲಿಟಲ್ ಸ್ಟ್ರೀಟ್ ಸ್ಮಾರ್ಟ್. ಅದು ಬಿಟ್ಟರೆ ನಿಮ್ಮ KL ರಾಹುಲ್ ನಮ್ಮವರು, ಓಕೆ ನಾರ್ಮಲ್. ಓಕೆ, ಕರುಣ್ ನಾಯರ್ ಬಂದರೆ ಗಿಲ್ಲು, ಹಿಲ್ ಬಿ ಕ್ಯಾಪ್ಟನ್, ಹಿ ವಿಲ್ ಹ್ಯಾವ್ ಹಿಸ್ ಓನ್ ಸ್ಟಫ್ ಇನ್ ಹಿಸ್ ಹೆಡ್. ಗಿಲ್ ಬಿಟ್ಟರೆ ಕರುಣ್ ನಾಯರ್ ವಿಷಯಕ್ಕೆ ಬಂದಾಗ ಅವರು ನಾರ್ಮಲ್. ಓಕೆ, ಈಸ್ ಎ ನಾರ್ಮಲ್ ಗುಡ್ ಪ್ಲೇಯರ್, ಗ್ರೇಟ್ ಪ್ಲೇಯರ್, ಬಟ್ ನಾರ್ಮಲ್ ಪ್ಲೇಯರ್. ಸೊ ವೆನ್ ಇಟ್ ಕಮ್ಸ್ ಟು ಸ್ಟ್ರೀಟ್ ಸ್ಮಾರ್ಟ್ ಯಾರಾದರೂ ಒಬ್ರು ಇರಬೇಕಾಗಿತ್ತು. ಸೊ ಈ ಸರ್ಫ್ರಾಜ್ ಖಾನ್ ಅಂತವರು ಒಬ್ಬರು ನಮಗೆ ಟೀಮಿಗೆ ಬೇಕಾಗಿತ್ತು. ನನ್ನ ಪ್ರಕಾರ ಅಂಥವ್ರು ಬೇಕು. ಇವರು ಪಂತ್ ಸ್ಟ್ರೀಟ್ ಸ್ಮಾರ್ಟ್. ಅವ್ರು ಸ್ವಲ್ಪ ಇಫ್ ಹಿ ಹ್ಯಾಸ್ ನಾಟ್ ಓವರ್ ಡನ್, ಅಂದರೆ ಶಾರ್ಟ್ಗಳು ಅದು ಇದು ಸ್ವಲ್ಪ ಓವರ್ ಡೂ ಮಾಡದೆ ಹೋಗಿದ್ದಿದ್ರೆ ಹಿ ವುಡ್ ಹ್ಯಾವ್ ಬಿನ್ ಈವನ್ ಮೋರ್ ಆನ್ ಟಾಪ್. ಆ ಥರ ಸ್ಟ್ರೀಟ್ ಸ್ಮಾರ್ಟ್ ಬೇಕು. ಅವ್ರು ಕೀಪಿಂಗ್ ಮಾಡುವಾಗ, ಅವ್ರ ಕೀಪಿಂಗ್ನಲ್ಲಿ ಅವ್ರು ಹೇಳೋ ಮಾತು, ಅವ್ರು ಆಡೋ ಮಾತುಗಳೇ ಸಿಕ್ಕಾಪಟ್ಟೆ ಎಫೆಕ್ಟಿವ್. ಅವರು ದ ವೇ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್ ಬಿಹೈಂಡ್ ದ ಸ್ಟಂಪ್ಸ್ ಒಂಥರ ಸಖತ್ ಎಫೆಕ್ಟಿವ್ ಅದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಸೊ ಅವ್ರು ಶುರುವಿಂದನೇ ಅದು ಪಳಗ್ಬಿಟ್ಟು ಸಖತ್ತಾಗಿದ್ದಾರೆ. ಡೆಲ್ಲಿಯಿಂದ ಬಂದವರು. ಸೊ ಅದೆಲ್ಲ ಹೆಲ್ಪ್ ಆಗಿರುತ್ತೆ ಅವ್ರಿಗೆ. ಸೊ ಜಡೇಜಾ ಆಮೇಲೆ ಬರ್ತಾರೆ. ಸೊ ಎಲ್ಲನೂ ಸರಿಗಿದೆ. ಜಡೇಜಾ ಅಗೇನ್ ಸ್ಟ್ರೀಟ್ ಸ್ಮಾರ್ಟ್ ಅಲ್ಲ, ಬಟ್ ಪ್ರತಿಯೊಬ್ಬರು ಸ್ಟ್ರೀಟ್ ಸ್ಮಾರ್ಟು ಏನೋ ಆಗಬೇಕು ಅಂತಲ್ಲ. ಒಬ್ಬರು ಇಬ್ಬರು ಕ್ಯಾರೆಕ್ಟರ್ಗಳು ಅಥವಾ 3 ಜನ ಕ್ಯಾರೆಕ್ಟರ್ಗಳಿದ್ದರೆ ಟಫ್ ಸಿಚುವೇಶನ್ಸಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಬಿಗ್ ಕೊಲ್ಯಾಪ್ಸ್ಗಳಾಗುತ್ತಲ್ಲ, ಅದು ಆಗೋದಿಲ್ಲ. ಇಂಥವ್ರಿದ್ದರೆ ಕೊಲ್ಯಾಪ್ಸ್ಗಳಾಗೋ ಚಾನ್ಸಸ್ ಕಮ್ಮಿ. ಸೊ ಕೊಲ್ಯಾಪ್ಸ್ ಆಗೋದಿಲ್ಲ. ದೇ ವಿಲ್ ನಾಟ್ ಬಿ ಪಾರ್ಟ್ ಆಫ್ ದ ಕೊಲ್ಯಾಪ್ಸ್ ಅಂತ ಕಾನ್ಫಿಡೆಂಟಾಗಿ ಹೇಳ್ಬೋದು. ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ರು, ಅದು ಮಿಸ್ ಆಯ್ತು ನನಗೆ, ಜಡೇಜಾ ಬಗ್ಗೆ. ಜಡೇಜಾ ಕ್ಯಾಪ್ಟನ್ಸಿ ಅನ್ನೋದು ಯಾವತ್ತೂ ಬಂದೇ ಇಲ್ಲ. CSKಗೂ ಬಂದಿಲ್ಲ, ಇಂಡಿಯಾಗೂ ಬಂದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಹಿ ಈಸ್ ಹಾರ್ಡ್ಲಿ ಲೆಡ್ ಹಿಸ್ ಓನ್ ಸೌರಾಷ್ಟ್ರ ಸೈಡ್ ರಂಜಿ ಟ್ರೋಫಿನಲ್ಲಿ. ಐ ಡೋಂಟ್ ಥಿಂಕ್ ಈಸ್ ಡನ್ ಮಚ್ ಕ್ಯಾಪ್ಟನ್ಸಿ ದೇರ್ ಇದರ್. ಸೊ ಅವರೇ ಕೇಳಿರ್ಬೋದು. ಒಂದು ಸಮಯದಲ್ಲಿ ಯುವರಾಜ್ ಸಿಂಗ್ದು ಬಂದಿರಲಿಲ್ಲ. ಸೊ ಅವರೇ ಕೇಳಿರ್ಬೋದು ಅಥವಾ ಅವರೇ ಏನಾದ್ರು ಹೇಳಿರ್ಬೋದು. ಬಿಕಾಸ್ ಆಲ್ 3 ಹಿ ವಿಲ್ ಬಿ ಟೋಟಲಿ ಇನ್ವಾಲ್ವ್ಡ್ ಇನ್ ಕ್ರಿಕೆಟ್, ಇನ್ಕ್ಲೂಡಿಂಗ್ ಫೀಲ್ಡಿಂಗ್. ಸೊ ಫೀಲ್ಡಿಂಗ್ನಲ್ಲೂ ಒಂದು ಇಂಡಿಯಾ ಒಂದು ಸೀರೀಸ್ ಗೆಲ್ತಲ್ಲ, ಇವರು ವಿರಾಟ್ ಕೊಹ್ಲಿ ಅವರು ಕೂಸು ಹುಟ್ಟಕ್ಕೆ ಅಂತ ಬಂದಾಗ ಆ ಒಂದು ಮೆಲ್ಬೋರ್ನ್ ಮ್ಯಾಚಲ್ಲಿ ಲಾಸ್ಟಲ್ಲಿ 100 ಹೊಡೆದು ಆಡ್ತಾಯಿದ್ರು ಇವರು ಸ್ಟೀವ್ ಸ್ಮಿತ್. 120 140 ಹೊಡೆದಿದ್ರು. ಹಾಗೆ ಬಿಟ್ಟಿದ್ರೆ ಲಾಸ್ಟ್ ವಿಕೆಟಲ್ಲಿ ಅವ್ರು ತೊಗೊಂಡೇ ಹೊಟ್ಟೋಗಿರೋದು, ಮ್ಯಾಚ್ನೇ ಆಚೆ ತೊಗೊಂಡೋಗಿರೋರು. ಅಲ್ಲಿಂದ ಒಂದು ಸಿಂಗಲ್ ಥ್ರೋ ಹೊಡೆದಿದ್ರು ಅವರು. ಇವತ್ತಿಗೂ ಜ್ಞಾಪಕ ಇದೆ. ಸ್ಕ್ವೇರ್ ಲೆಗಿಂದ ಡೈರೆಕ್ಟ್ ಹಿಟ್ಟು ರನ್ಔಟು. ಅದರಿಂದ ನಮ್ಗೆ ಅವ್ರದ್ದು ಇನ್ನಿಂಗ್ಸ್ ಎಂಡಾಗಿ ನಮ್ಮದು ಶುರುವಾಗಿ ನಾವು ಇವರು ಅಜಿಂಕ್ಯ ರಹಾನೆ 100 ಹೊಡೆದು ಏನೇನೋ ಇತಿಹಾಸ ಸೃಷ್ಟಿ ಆಗೋದು. ಸೊ ಇವರು ಫೀಲ್ಡಿಂಗಿಗೆ ತೊಗೊಂಬಿಡ್ಬೋದು. ನೀ ಏನು ಮಾಡಬೇಡಪ್ಪ ಗುರು, ಬರೀ ಬಂದು ಫೀಲ್ಡಿಂಗ್ ನಿಂತ್ಕೊಂಡ್ರೂ ತಪ್ಪಿಲ್ಲ. ಆಗಲ್ಲ ಹಂಗೆಲ್ಲ, ಪ್ರಾಕ್ಟಿಕಲಾಗಿ ಹೇಳಿದ್ರು ತಪ್ಪಿಲ್ಲ. ಸೊ ಹಾಗಿರೋದ್ರಿಂದ ಅವ್ರಿಗೆ ಕೊಟ್ಟಿಲ್ಲ ಕ್ಯಾಪ್ಟನ್ಸಿ. ಆರ್ ಮೇ ಬಿ ಹಿ ಹ್ಯಾಸ್ ಸೆಡ್ ನೋ, ಆರ್ ವಾಟ್ ಎವರ್ ರೀಸನ್. ಎಲ್ಲರಿಗೂ ಇರೋ ದೇಶದಲ್ಲಿ ಇಷ್ಟು 140 ಕೋಟಿಲಿ 11 ಜನ ಆಡ್ತಾರೆ. 11ರಲ್ಲಿ ಒಬ್ಬರೇ ಕ್ಯಾಪ್ಟನ್ ಆಗೋದು ಅವ್ರಿಗೆ ಎಲ್ಗೋ ಮಿಸ್ ಆಗಿದೆ.
ಸೊ ಅದೊಂದು ಮಿಕ್ಕಿತ್ತು ಅಂದ್ಬಿಟ್ಟು ನಾನು ಇವಾಗ ಹೇಳ್ತಾ ಇದ್ದೀನಿ. ಓಕೆ ಸರ್, ಇದೆಲ್ಲ ಟೀಮ್ ಎಲ್ಲ ಸೆಟ್ ಆಗಿದೆ. ಏನಾದರೂ ಅಂದರೆ 11ಅಲ್ಲಿ ಪಕ್ಕಾ ಇವ್ರು ಇರಬೇಕು, ಆದರೆ ಯಾವುದೋ ಒಂದು ರೀಸನ್ಗೆ ಇವ್ರು ಇರಲ್ಲ. ಈಗ ನಿತೀಶ್ ಕುಮಾರ್ ರೆಡ್ಡಿ ಅವರು ಇರ್ತಾರೋ ಅಂದರೆ ಕೆಲವು ಇದರಲ್ಲಿ ಅವರು ಇದ್ದರೆ ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಫಾರಿನಲ್ಲಿ ತುಂಬ ಚೆನ್ನಾಗಿ ಆಡಿದರು ಅವ್ರ ಡೆಬ್ಯೂ ಸೀರೀಸು. ಈಗ ಅವ್ರಿಗಿಂತ ಬೇರೆ ಪರ್ಫಾರ್ಮ್ ಮಾಡ್ಬೋದು ಅನಿಸುತ್ತೆ. ಅವ್ರೇನು ಬೇಕಾಗಿಲ್ಲ. ಈ ಥರದ್ದೇನಾದರೂ ಇದೆಯಾ? ಅಂದರೆ ಬೌಲಿಂಗಲ್ಲಾಗಲಿ ಈ ಸಿರಾಜ್ ಬೇಡ, ಇವ್ರನ್ನ ಪ್ರಸಿದ್ಧ ಕೃಷ್ಣ ಬುಮ್ರಾ ಆಡಿಸ್ಬೋದು, ಆಕಾಶ್ ದೀಪ್ ಬಂದರೆ ಬೆಟ್ರು, ಈ ಥರದ್ದಿರುತ್ತೆ. ಸೊ ಇದು ಬೌಲಿಂಗ್ ವಿಚಾರದಲ್ಲಿ ನೋಡಿದಾಗ ಅಥವಾ ಈ ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡಿದಾಗ ಹೆಂಗೆ ಸರ್ ಇದು ಈ ಸಾರಿ ತುಂಬ ಆಪ್ಷನ್ಸ್ ಇದೆ? ಅಂದರೆ ಇವಾಗ ನೋಡಿ, ಯಾರು ಹೊರಗಡೆ ಉಳ್ಕೋಬೋದು ಅಂತ ಸುಮ್ಮನೆ ಒಂದು ಐಡಿಯಾ ಇಟ್ಕೊಳ್ಳೋಣ. ಒಂದು ಮ್ಯಾಚ್ ತೊಗೊಂಡ್ರೆ ನೀವು 18 ಹೆಸರುಗಳಿದೆ. ಅಭಿಮನ್ಯು ಈಶ್ವರನ್ನು ಖಂಡಿತ ಹೊರಗಡೆ ಉಳ್ಕೋತಾರೆ. 18ಅಲ್ಲಿ 7 ಜನ ಹೊರಗಡೆ ಇರ್ತಾರೆ. ಅಭಿಮನ್ಯು ಈಶ್ವರನ್ 100% ಹೊರಗಡೆ ಇರ್ತಾರೆ ಅಟ್ಲೀಸ್ಟ್ ಶುರು ಮ್ಯಾಚ್ಗಳಿಗೆ. ಆಮೇಲೆ ಧ್ರುವ್ ಜುರೇಲ್ ಹೊರಗಡೆ ಇರ್ತಾರೆ, ಕೀಪರ್ ಕಮ್ ಬ್ಯಾಟ್ಸ್ಮನ್ನು. ಬೇಕಾದರೆ ಅವರು ಮೋಸ್ಟ್ಲಿ ಅವ್ರು ಬೇಕಾಗಲ್ಲ, ಬೇಕಂತಂದರೆ ಹಿ ಕ್ಯಾನ್ ಪ್ಲೇ ಆಸ್ ಎ ಬ್ಯಾಟ್ಸ್ಮನ್. ಆಮೇಲೆ ವಾಷಿಂಗ್ಟನ್ ಸುಂದರ್ ಹೊರಗಡೆ ಇರ್ತಾರೆ. ಶಾರ್ದುಲ್ ಠಾಕೂರು, ಇಫ್ ಬುಮ್ರಾ, ಸಿರಾಜು, ಪ್ರಸಿದ್ಧ ಕೃಷ್ಣ ಆಡಿದ್ರೆ ಶಾರ್ದುಲ್ ಠಾಕೂರ್ ಹೊರಗಡೆ ಇರ್ಬೋದು, ಅವ್ರು ಆರಿಸ್ಬೋದು ಗೊತ್ತಿಲ್ಲ. ಶಾರ್ದುಲ್ ಠಾಕೂರ್ ಆರ್ ಆಕಾಶ್ ದೀಪ್ ಹೊರಗಡೆ ಇರ್ತಾರೆ. ಹರ್ಷ್ದೀಪ್ ಸಿಂಗ್ ಹೊರಗಡೆ ಇರ್ತಾರೆ. ಕುಲ್ದೀಪ್ ಯಾದವ್ ಹೊರಗಡೆ ಇರ್ತಾರೆ. ವಾಷಿಂಗ್ಟನ್ ಸುಂದರ್ ಹೊರಗಡೆ ಇರ್ತಾರೆ. ಓಕೆ, ಅಂದರೆ ಎಲ್ಲರೂ ಇಫ್ ಇಟ್ಸ್ ಎ ಸ್ಪಿನ್ನಿಂಗ್ ಪಿಚ್ ಅಲ್ಲಿ ಸಿಗೋದು ಕಷ್ಟ. ಒಂದೇ ಒಂದು ಸ್ಪಿನ್ನರ್ಗೆ ಇಲ್ಲಿ ಜಾಗ ಇರುತ್ತೆ ಅಷ್ಟೇ. ಸೊ ಹಂಗೆ ಆಡ್ತಾರೆ. ಸೊ ಈ 7 ಜನ ಉಳ್ಕೊಳ್ತಾರೆ ಅಂತ ಹೊರಗಡೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಪ್ರಶ್ನೆ ಪ್ರಕಾರ ಯಾರು ಆಡ್ಬೋದು ಅಂತಂದರೆ ಈ 7 ಜನ ಬಿಟ್ಟು ಮಿಕ್ಕವ್ರು ಆಡ್ಬೋದು ಅಂತ ಹೇಳ್ತೀವಿ. 11 ಸೆಟ್ ಆಗುತ್ತೆ ಅಂತೀರ. ಕರುಣ್ ನಾಯರ್ ಇದ್ದೇ ಇರ್ತಾರೆ 11ಲಿ ಅಂತ. ಇರ್ತಾರೆ, ಏನು ಚೇಂಜಸ್ ಇರಲ್ಲ. ಇರ್ತಾರೆ. ಓಕೆ, ಇದೊಂದೇ ಪ್ರಶ್ನೆ ಇದೆ. ಯಾಕೆಂದರೆ ಅವರು ಆ ಕಮ್ಬ್ಯಾಕ್ ಇದೆಯಲ್ಲ, ನಿಜವಾಗ್ಲೂ ಅವ್ರು 11 ಒಳಗೆ ಬಂದ್ರೇ ಅದು ಟೆಸ್ಟ್ ಅಂತಂದಾಗ ಅದೊಂದು ದೊಡ್ಡ ಪ್ಲಸ್. ಯಾಕೆ ಇನ್ನೊಂದು ಇಲ್ಲಿ ಕ್ವಶನ್ ಇದೆ ಸರ್, ಯಾಕೆ ಕರುಣ್ ನಾಯರ್ ಇರಬೇಕು ಅಥವಾ ಈ ಥರದ್ದು ಟೆಸ್ಟ್ ಕ್ವಶನ್ಸ್ ಬರ್ತಾ ಇದೆ ಅಂದರೆ, ಯಾರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ ಪ್ಲೇಸ್ ಇತ್ತಲ್ಲ, ಅದನ್ನು ಯಾರು ಕ್ಯಾರಿ ಮಾಡ್ತಾರೆ ಅಂದರೆ ಇವರೇ ಮಾಡಬೇಕು ಅಂತಲ್ಲ, 1% ಕ್ಯಾರಿ ಮಾಡಬೇಕು ಅಂತಲ್ಲ, ಆ ಎಬಿಲಿಟಿ ಯಾರಿಗಿದೆ ಅಂತ ಲಾಂಗ್ ಟರ್ಮಲ್ಲಿ ಯಾರಾದರೂ ಅಥವಾ ಈಗಿರೋ ಎಕ್ಸ್ಪೀರಿಯನ್ಸಲ್ಲಿ KL ರಾಹುಲ್ ಕೊಹ್ಲಿ ಥರ ನಿಂತ್ಕೋತಾರ, ರೋಹಿತ್ ಶರ್ಮಾ ಥರ ಶುಭ್ಮನ್ ಗಿಲ್ ನಿಂತ್ಕೋತಾರ, ಈ ಪ್ರಶ್ನೆ ಇದೆ. ಅದೇ ಆವಾಗಲೇ ನಾವು ಮುಂಚಿನ ಇದರಲ್ಲಿ ಒಂದು ಉದಾಹರಣೆಗೆ ಹೇಳಿದ್ವಿ ಸಿನಿಮಾ ಬಗ್ಗೆ. ಅದೇ ನಮ್ಮ ವಿಷ್ಣುವರ್ಧನ್ ಅವರ ನಾಗರಹಾವು ತಿರ್ಗಾ ಬರಲ್ಲ, ಅವ್ರು ನಮ್ಮ ಅಣ್ಣವ್ರ ಥರ ಆ್ಯಕ್ಟರು ತಿರ್ಗಾ ಬರಲ್ಲ. ಸೊ ಅದು ಇಟ್ಸ್ ಎ ಗಿವನ್. ಆ್ಯಂಡ್ ಬೇರೆ ಬೇರೆ ಥರ ಆಗ್ಬೋದು, ಬೇರೆ ಬೇರೆ ಪ್ರಶ್ನೆ ಬರ್ಬೋದು, ಬೇರೆ ಬೇರೆ ಥರ ಆಗ್ಬೋದು. ನಮ್ಮ ಅಪ್ಪು ಅವರು ಬಂದಿದ್ದರು, ಪುನೀತ್, ಆ ಥರ ಬೇರೆ ಬೇರೆ ರೇಂಜ್ ಇರೋರು, ಬೇರೆ ಬೇರೆ ಸ್ಟ್ರೆಂತ್ಸ್ ಇರೋರು ಆ ಥರ ಬರ್ಬೋದು. ಸೊ ಹಾಗೆ ನೋಡೋಕ್ಕೆ ಹೋದರೆ ತಿರ್ಗಾ ಅದೇ ಥರ ಪ್ಲೇಯರ್ಸ್ ಬರೋದು ತುಂಬ ಕಷ್ಟ. ವಿರಾಟ್ ಕೊಹ್ಲಿ ಥರ ಸಿಗೋದೇ ಇಲ್ಲ ನಿಮಗೆ. ತೆಂಡೂಲ್ಕರ್ ಥರ ಹೇಗೆ ಸಿಗಲ್ವೋ ವಿರಾಟ್ ಕೊಹ್ಲಿ ಥರ ಸಿಗೋದೇ ಇಲ್ಲ. ಓಕೆ, ನಿಮಗೆ ರೋಹಿತ್ ಶರ್ಮಾ ಥರ ಟೆಸ್ಟ್ ಮ್ಯಾಚಲ್ಲಿ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅಂಥ ಏನು ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್ ಇಲ್ಲ. ಒಂದು ಸ್ಮಾಲ್ ಬಿಟ್ ಇಂಗ್ಲೆಂಡಲ್ಲಿ ಒಂದು ಟೈಮಲ್ಲಿ ಅವ್ರು ಚೆನ್ನಾಗಿ ಆಡಿದರು, ಅದು ಬಿಟ್ಟರೆ ಅಂಥ ಇದಿಲ್ಲ. ಸೊ ರಾಹುಲ್ ವಿಲ್ ಡೆಫಿನೆಟ್ಲಿ ಟೇಕ್ ಹಿಸ್ ಪ್ಲೇಸ್. ಆ್ಯಂಡ್ ಕರುಣ್ ನಾಯರ್ಗೆ ಪೊಟೆನ್ಷಿಯಲ್ ಇದೆ. 33 ವರ್ಷ ಆಗಿರ್ಬೋದು ಅವ್ರಿಗೆ, ಆದರೂ ಹಿ ಹ್ಯಾಸ್ ದ ಪೊಟೆನ್ಷಿಯಲ್. ಸೊ ಕರುಣ್ ನಾಯರ್ ಮನ್ಸು ಮಾಡಿ ಅವ್ರಿಗೆಲ್ಲ ಈಗ ಮನ್ಸು ಮಾಡೋದಂದರೆ ಅವ್ರು ಈಗಾಗಲೇ ಯಾವ ರೇಂಜಲ್ಲಿದ್ದಾರೆ, ನಿನ್ನೆ ಯಾವ ಥರ ಹೊಡೆದ್ರು ಅವರು ಸ್ಟ್ರೋಕ್ಸ್, ಫಸ್ಟ್ ಬಾಲ್ 6 ಹಿಡಿದು ಯಾವ ಥರ ಹೊಡೆದ್ರು. ಯಾವುದೋ ಒಂದು ಫ್ರೀಕ್ ಡಿಸ್ಮಿಸಲ್, ಅದು ಪ್ರಾಪರ್ ಡಿಸ್ಮಿಸಲ್ ಕೂಡ ಅಲ್ಲ, ಅದು ಫ್ರೀಕ್ ಔಟ್ ಆಗಿದ್ದು ಅವರು, ಬೋಲ್ಡ್ ಆಗಿದ್ದು ಬ್ರಾರ್ಗೆ. ಸೊ ಯಾವ ಥರ ಆಡಿದ್ರು ಅವರು. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ, ಅವ್ರು ಈಸ್ ಎಂಜಾಯಿಂಗ್ ಇಟ್. ಒಂಥರ ಅವರಲ್ಲಿ ವಾಪಸ್ ಲಯಕ್ಕೆ ಬಂದಿದ್ದಾರೆ ಅನ್ನೋದು ಸ್ವಲ್ಪ ತೋರಿಸ್ತಾ ಇದ್ದಾರೆ ಅವರು. ಕೊನೆ ಪಂದ್ಯ ಬೇರೆ, ಅದು ಆಗೋಯ್ತು, ಇನ್ನೇನು ಪಂದ್ಯನೂ ಇಲ್ಲ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮ್ಯಾಚ್ ಆಡೋದು, ಅಲ್ಲೂ ಚೆನ್ನಾಗಿ ಆಡ್ತಾರೆ, ಅವ್ರು ಬರ್ತಾರೆ ಅವರು. ಸೊ ಆ ಒಂದು ದೃಷ್ಟಿಯಿಂದ ಕರುಣ್ ನಾಯರ್ ಆಡ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ಬೋದು. ಚೆನ್ನಾಗೂ ಆಡ್ತಾರೆ ಅನ್ನೋ ಒಂದಿದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಜಾಗ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಕರುಣ್ ನಾಯರ್ಗೆ ತೊಗೊಳ್ಳೋ ಒಂದು ಕೆಪ್ಯಾಸಿಟಿ ಇದೆ. ಸೊ ಆ ಕೆಪ್ಯಾಸಿಟಿ ಎಷ್ಟು ಮಟ್ಟಿಗೆ ಅವ್ರು ಉಪಯೋಗಿಸ್ಕೋತಾರೆ, ಹೇಗಾಗತ್ತಲ್ಲಿ ಓನ್ಲಿ ಟೈಮ್ ವಿಲ್ ಟೆಲ್. ಬಟ್ ಐ ಥಿಂಕ್ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಕರುಣ್ ನಾಯರ್ ಇಸ್ ದೇರ್ ಟು ಟೇಕ್ ವಿರಾಟ್ ಕೊಹ್ಲಿಸ್ ಪ್ಲೇಸ್. ಓಕೆ, ಒಟ್ಟಾರೆ ಈ ಪಾರ್ಟ್ನರ್ಶಿಪ್ಪಲ್ಲಿ KL ರಾಹುಲ್, ಕರುಣ್ ನಾಯರ್ ಬರ್ತಾರೆ 3 or 4 ಈ ಜಾಗದಲ್ಲಿ ಕಾಣಿಸ್ಕೋತಾರೆ. ಕನ್ನಡದ ಕಂಪಲ್ಲಿರುತ್ತೆ, ಕನ್ನಡಿಗರು ಪಾರ್ಟ್ನರ್ಶಿಪ್ ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಸರ್. ಇನ್ನೇನಾದರೂ ಅಂದರೆ ಇಂಗ್ಲೆಂಡ್ ಟೂರ್ ಅಂತ ಬಂದಾಗ ನನಗೊಂದು ಕ್ವಶನ್ ಉಳ್ಕೊಂಡಿತ್ತು. ಇಂಗ್ಲೆಂಡ್ ಪಿಚ್ ಇದೆಯಲ್ಲ, ಈ ಪಿಚ್ಗೆ ಆ ಪಿಚ್ ಹೆಂಗೆ ಬಿಹೇವ್ ಮಾಡುತ್ತೆ, ಈ ಟೀಮ್ ಹೆಂಗೆ ರಿಯಾಕ್ಟ್ ಮಾಡ್ಬೋದು, ಎಫಿಷಿಯೆಂಟಾಗಿ ಇದಾರ ಅಂದರೆ ಈ ಎಕ್ಸ್ಪೀರಿಯನ್ಸ್ ಬಿಟ್ಟು ಹಿಂದೆ ಕೊಹ್ಲಿ, ರೋಹಿತ್ ಶರ್ಮಾ ಅಂತವ್ರನ್ನ ಬಿಟ್ಟಾಗ. ಸೊ ಇವತ್ತಿನವ್ರು ಆ ಪಿಚ್ಗೆ ಎಕ್ಸ್ಪೀರಿಯನ್ಸ್ ಅಷ್ಟು ಇರೋರು ಇಲ್ಲ ಇಲ್ಲಿ. ಸೊ ಆ ಪಿಚ್ ಹೆಂಗೆ ಬಿಹೇವ್ ಮಾಡ್ಬೋದು, ಇವ್ರಿಗೆ ಸಪೋರ್ಟ್ ಆಗ್ಬೋದಾ ಇಂಡಿಯಾಗೆ? ಸಾಕಷ್ಟು ಆಡಿದ್ದಾರೆ. KL ರಾಹುಲ್, ಜಡೇಜಾ ಐ ಥಿಂಕ್ ಫುಲ್ ಸೀರೀಸ್ ಆಡಿರೋ ಪ್ಲೇಯರ್ಸು ಬ್ಯಾಟಿಂಗಲ್ಲಿ. ಸೊ ಸಾಕಷ್ಟು ಜನ ಇದ್ದಾರೆ.
ಏನಂತಂದರೆ ಜೈಸ್ವಾಲ್ಗೆ ಅಗ್ರೆಸಿವ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ಪಿಚ್ಚು ಕ್ವಾಲಿಟಿ ಸೀಮ್ ಮೂಮೆಂಟ್ ಅದು ಇದು ಬರೋಲ್ಲ. ಪಂತ್ ಥರ. ಪಂತ್ಗೆ ನೀವು ನೋಡಿರ್ಬೋದು, ಅದು ನಾನು ರಿಪೀಟೆಡಾಗಿ ಹೇಳ್ತೀನಿ, ವಿಚಿತ್ರವಾದ ಶಾಟ್ಗಳೆಲ್ಲ ಹೊಡೆಯೋ ಅವಶ್ಯಕತೆ ಇಲ್ಲ. ನೀವು ಯಾವಾಗಲಾದ್ರೂ ನೋಡಿ ಎಲ್ಲರೂ ಬೀಟನ್ ಆಗ್ತಾ ಇರ್ತಾರೆ, ಒಂದು ಸ್ಪಿಂಗ್ ಇರುತ್ತೆ, ಇದಾಗ್ತಾ ಇರುತ್ತೆ. ಪಂತ್ ನೋಡಿ ಕರೆಕ್ಟಾಗಿ ಮಿಡ್ಲಲ್ಲಿ ಆಡ್ತಾರೆ. ಅದು ಹೇಗೆ ಆಡ್ತಾಯಿದ್ರು ಅಂದರೆ ಒಂಥರ ಇಟ್ಸ್ ಸ್ಟಿಲ್ ಎ ಕ್ವೆಶ್ಚನ್ ಫಾರ್ ಮಿ. ನನಗೆ ಅದಕ್ಕಿನ್ನ ಉತ್ತರನೇ ಸಿಕ್ಕಿಲ್ಲ. ಎಲ್ಲರೂ ಕಷ್ಟಪಡ್ತಾ ಇರುವಾಗ ಮಿಡ್ಲ್ ಆಫ್ ದ ಬ್ಯಾಟ್ ಭಾಳ ಅಪರೂಪ ಅವರು ಎಡ್ಜ್ ಆಗಿ ಮಿಸ್ ಆಗಿ ಔಟ್ ಆಗಿರೋದು. ಆಗಿದ್ದಾರೆ, ಆಗಿಲ್ಲ ಅಂತಲ್ಲ, ಬಟ್ ತುಂಬ ಕಮ್ಮಿ ಕಂಪೇರ್ಡ್ ಟು ಅದರ್ಸ್. ಸೊ ಆ ಥರ ಇರೋದ್ರಿಂದ ಸೊ ಇವರು ಅಗ್ರೆಷನ್ ಆಫ್ ಇವರು ಅದೇ ಅಗ್ರೆಸಿವ್ ಮೋಡಲ್ಲಿ ಆಡಬೇಕು. ಅಗ್ರೆಸಿವ್ ಅಂದರೆ IPL ಅಗ್ರೆಷನ್ ಅಲ್ಲ, ಟೆಸ್ಟ್ ಮ್ಯಾಚಲ್ಲಿ ಏನು ಅಗ್ರೆಷನ್ ತೋರಿಸ್ತಾರೆ ಅದನ್ನು. ಸೊ ಅದರಲ್ಲಿ ಅವರು ಯಶಸ್ವಿ ಜೈಸ್ವಾಲ್ ಆಡಬೇಕು, ಆಡ್ತಾರೆ. ವಿರಾಟ್ ಕೊಹ್ಲಿ ವಿಲ್ ಬಿ KL ರಾಹುಲ್ ವಿಲ್ ಬಿ ದೇರ್ ಟು ಫಸ್ಟು ಚೆನ್ನಾಗಿ ಆಡಿಕೊಂಡು ಜಸ್ಟ್ ಟು ಎನ್ಶೋರ್ ದಟ್ ನ್ಯೂ ಬಾಲ್ ಓಪನಿಂಗ್ ಈಸ್ ದ ಟಫೆಸ್ಟ್ ಥಿಂಗ್ ಇನ್ ಎನಿ ಸ್ಪೋರ್ಟ್. ಓಪನಿಂಗು, ಯಾಕೆಂದರೆ ಬಾಲ್ ಏನು ಮಾಡೋದು ಗೊತ್ತಿಲ್ಲ, ಪಿಚ್ ಏನಾಗುತ್ತೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಅದರಲ್ಲೂ ಇಂಗ್ಲೆಂಡ್ದು ಪಿಚ್ಗಳಲ್ಲಿ ಒಂಥರ ವಿಚಿತ್ರವಾದ ಏನು ಅಂತಂದರೆ, ಇಂಗ್ಲೆಂಡ್ ಪಿಚ್ಗಳಲ್ಲಿ ಬರ್ತಾ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಆಗುತ್ತೆ. ಯಾಕೆ ಅಂತಂದರೆ ವಿಪರೀತ ಮಾಯ್ಶ್ಚರ್ ಇರುತ್ತೆ. ಎಷ್ಟು ಮಾಯ್ಶ್ಚರ್ ಇರುತ್ತೆ ಅಂದರೆ ವಿಪರೀತ ಸೀಮ್ ಮೂಮೆಂಟ್ ಇರುತ್ತೆ ಶುರುವಿನಲ್ಲಿ. ಸ್ಪಿನ್ನರ್ಗೂ ಇರುತ್ತೆ, ಅದು ಎಷ್ಟೋ ಜನ ಗೊತ್ತೇ ಇರಲಿಲ್ಲ. ಅದು ಶೇನ್ ವಾರ್ನ್ ಹೇಳೋವರೆಗೂ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಇಫ್ ಇಟ್ ಕ್ಯಾನ್ ಸೀಮ್ ಇಟ್ ಕ್ಯಾನ್ ಸ್ಪಿನ್, ಆಯಿತಾ. ಸೊ ಅದು ಇರುತ್ತೆ. ಫಸ್ಟ್ ಎಷ್ಟೋ ನಾನು ಮಾಡಿರೋ ಮ್ಯಾಚು, ಎಷ್ಟೋ ನಾನು ರಂಜಿ ಟ್ರೋಫಿಲಿ ನೋಡಿದ್ದೀನಿ. ಫಸ್ಟ್ ಸೆಷನಲ್ಲಿ ಸ್ಪಿನ್ ಯೂಸ್ ಮಾಡಿ ಬೇಕಾದಷ್ಟು ಜನ ಬೇಕಾದಷ್ಟು ವಿಕೆಟ್ ತೆಗೆದಿದ್ದಾರೆ. ಸೊ ಆ ಸೀಮ್ ಮೂಮೆಂಟ್ ಇರುತ್ತೆ. ಆ ಸೀಮ್ ಮೂಮೆಂಟ್ ಇರೋದ್ರಿಂದ ಆ ಬಾಲು ಓಲ್ಡ್ ಆಗಬೇಕು, ಆ ಸೀಮ್ ಮೂಮೆಂಟು ಸ್ವಲ್ಪ ಹೋಗಬೇಕು. ಆ ಸೀಮ್ ಮೂಮೆಂಟ್ ಕಮ್ಮಿ ಆಗ್ತಾ ಬೇರೆಯವ್ರಿಗೆ ಸಹಾಯ ಆಗುತ್ತೆ. ಸೊ ಓಪನರ್ ಅಂತಿರೋದು ಬೇರೆ ಇಡೀ ಟೀಮ್ಗೆ ಆಮೇಲೆ ಸಪೋರ್ಟ್ ಅಂತ, ಅವರು ಬುನಾದಿ ಥರ ಅವರು. ಸೊ ಒಬ್ಬರು ಹಾಗೆ ಇಬ್ಬರು ಬುನಾದಿ ಅಂದ್ಬಿಟ್ರೆ ಸ್ಕೋರಲ್ಲಿಂದ ಬರಬೇಕು. ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಅಗ್ರೆಸಿವ್ ಆಗಿದ್ದರೆ ಅವ್ರು ಇನ್ನೂ ಚೆನ್ನಾಗಿ ಆಡ್ತಾಯಿದ್ರು. ಎಲ್ಲ ಡೈನಮಿಕ್ಕು, ಅವ್ರು ಫಸ್ಟೇ ಔಟ್ ಆಗಿಬಿಟ್ರೆ ಇವ್ರು ಚೇಂಜ್ ಆಗ್ತಾರೆ. ಎಲ್ಲ ಡೈನಮಿಕ್, ಯಾವುದು ಹಿಂಗೆ ಸೆಟ್ ಟೆಂಪ್ಲೇಟ್ ಅಂತಿಲ್ಲ. ಆದರೆ ಫಸ್ಟ್ ಯಶಸ್ವಿ ಜೈಸ್ವಾಲ್ ಏನಾದರೂ ಔಟು ಆಗದೆ ಚೆನ್ನಾಗಿ ಆಡಿದ್ರೆ, ಚೆನ್ನಾಗಿ ರನ್ಸ್ ಬರ್ತಾಯಿದ್ರೆ ಇವ್ರು ಫುಲ್ಲು ಆಡ್ತಾಯಿರ್ತಾರೆ. ಆಮೇಲೆ ಹೀ ಕ್ಯಾನ್ ಓಪನ್ ಅಪ್. ಆಮೇಲೆ ಒಂದು 50-60 ಬಾಲ್ಸ್ ಆದಮೇಲೆ ಹೀ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಸ್ಕೋರಿಂಗ್. ಅವ್ರು ತೋರಿಸಿದ್ದಾರೆ ಬೇಕಾದಷ್ಟು ಕಡೆ. ಸೊ ಅವರು ದೇ ವಿಲ್ ಎನ್ಶ್ಯೂರ್. ಅದಕ್ಕೇ ಆ ಪಿಚ್ಚು ಅಷ್ಟು ಇದಿರೋದು. ಒಂದ್ಸಲಿ ವಾಟ್ರಿಂಗ್ ಮಾಡಿದ್ರೆ ಪಿಚ್ಚು ಮ್ಯಾಚ್ ಮಧ್ಯ ಮಾಡಲ್ಲ, ಆ್ಯಸ್ ಪರ್ ದ ರೂಲ್, ಲಾಸ್ ಆಫ್ ದ ಗೇಮ್. ಮ್ಯಾಚ್ ಮಧ್ಯ ಮಾಡೋಂಗಿಲ್ಲ. ಸೊ ಅಷ್ಟು ಇರೋ ಇದು. ಆ್ಯಂಡ್ ಸ್ವಲ್ಪ ಈಗ ಶುರುನಲ್ಲಿ ಇವಾಗ ಈ ಟೈಮಲ್ಲಿ ಆಡ್ತಾ ಇದ್ದೀವಲ್ವ, ಒಂದು ಮಟ್ಟಿಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಆಗ್ತಾ ಹೋಗುತ್ತೆ ಬರ್ತಾ. ಇನ್ಫ್ಯಾಕ್ಟ್ ನಾವು 5th ಟೆಸ್ಟ್ ಮ್ಯಾಚ್ ಆಡೋ ಅಷ್ಟೊತ್ತಿಗೆ ಇನ್ನೂ ಒಳ್ಳೆ ಬಿಸಿಲು ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಶುರುನಲ್ಲಿ ಸ್ವಲ್ಪ ಮೂಮೆಂಟ್ ಎಲ್ಲ ಇರುತ್ತಲ್ಲಿ. ಸೊ ಅವರು ಮಾಯ್ಶ್ಚರ್ ಒಂದು 5 ದಿವಸದ ಮ್ಯಾಚ್ ತೊಗೊಂಡ್ರೆ ಮಾಯ್ಶ್ಚರ್ ಕಮ್ಮಿ ಆಗಿ 4th ಆ್ಯಂಡ್ 5th ಡೇಗೆ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಆಗುತ್ತೆ. ಅಕಸ್ಮಾತ್ ಅವ್ರೇನಾದ್ರು ಜಾಸ್ತಿ ವಾಟ್ರಿಂಗ್ ಮಾಡಿದೆ, ಕ್ರ್ಯಾಕ್ಸ್ ಎಲ್ಲ ಓಪನ್ ಆಗೋಗ್ಬಿಟ್ರೆ ಫಸ್ಟ್ 2 ದಿವಸಕ್ಕೆ ಬೌಲಿಂಗ್ ಫ್ರೆಂಡ್ಲಿ ಆಗಿರುತ್ತೆ. ಆಮೇಲೆ 1-1.5 ದಿವಸ ಬ್ಯಾಟಿಂಗ್ ಫ್ರೆಂಡ್ಲಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಸ್ಪಿನ್ಗೆ ಹೆಲ್ಪ್ ಆಗ್ಬೋದು. ಓಕೆ, ಅದು ಕಮ್ಮಿ, ಸ್ಪಿನ್ಗೆ ಹೆಲ್ಪ್ ಮಾಡೋಕ್ಕೆ ಬಿಡಲ್ಲ. ಇಂಡಿಯಾ ಟೀಮ್ ಹೋದಾಗ ಯಾರು ಸ್ಪಿನ್ಗೆ ಅವಕಾಶನೇ ಕೊಡೋದಿಲ್ಲ. ಸೊ ಹಾಗಿರೋದ್ರಿಂದ ಫಸ್ಟು ಇವರು ಯಶಸ್ವಿ ಜೈಸ್ವಾಲು, ರಾಹುಲ್ ಅವ್ರು ಚೆನ್ನಾಗಿ ಆಡಿ. ಆ್ಯಂಡ್ ಕರುಣ್ ನಾಯರ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್. ಗಿಲ್ ಮೇಲೆ ಅಷ್ಟಿಲ್ಲ, ಬಿಕಾಸ್ ಈಸ್ ಆಲ್ಸೋ ಕ್ಯಾಪ್ಟನ್, ಈಸ್ ನಾಟ್ ಪ್ಲೇಡ್ ದೇರ್. ಅಷ್ಟು ಔಟ್ ಆಫ್ ಏಷ್ಯಾ ಅವ್ರದ್ದು ಅಷ್ಟು ಅಂತ ಹೇಳ್ಕೊಳ್ಳೋಂಥ ರೆಕಾರ್ಡ್ ಇಲ್ಲ. ಆದರೆ ಈ ಒಂದು ವಿರಾಟ್ ಕೊಹ್ಲಿ ಥರ ಈ ಒಂದು ನಮ್ಗೆ ಸಿಕ್ಕಿರೋದನ್ನು ಅದರಿಂದ ಅವ್ರಿಗೆ ಸ್ವಲ್ಪ ಲಿಫ್ಟ್ ಆಗ್ಬೋದು ಅಂತ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು ಸರಿ ಅಂತ ನಾನು ಹೇಳೋಲ್ಲ. ಇವಾಗ ಸಾಯಿ ಸುದರ್ಶನ್ ಆಡ್ಬಿಟ್ಟು ಅವ್ರು 100 ಹೊಡಿತಾರೆ ಅಂದ್ಕೊಳ್ಳಿ, ನೋಡಿದ್ರಾ ನಾವು ಮಾಡಿಲ್ಲ ಸರಿಯಾಗಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೆಲೆಕ್ಟ್ ಮಾಡಿದ ವಿಧಾನ ಸರಿನಾ ಅಂತ ನೋಡಬೇಕು, ಆಯಿತಾ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಚೆನ್ನಾಗೇ ಆಡ್ತಾರೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಹೋಪ್ಫುಲಿ ಇಟ್ ಶುಡ್ ಕಮ್ ಗುಡ್. ಅವ್ರದ್ದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮ್. ಏಕೆಂದರೆ ನಮ್ಮ ಬೌಲಿಂಗ್ ಚೆನ್ನಾಗಿದೆ, ಅವರು ಬ್ಯಾಸ್ ಬಾಲ್ ಆಡ್ತಾರೆ. ಸಿಕ್ಕಾಪಟ್ಟೆ 5 to 6 ರನ್ಸ್ ಪರ್ ಓವರಲ್ಲಿ ಹೊಡೆಯೋದವರು. ಸೊ ಹಂಗೆ 5 to 6 ರನ್ಸ್ ಅವ್ರು ಹೊಡೆಯೋದ್ರಿಂದ ನಮ್ಮ ಬೌಲಿಂಗ್ ಅಕಸ್ಮಾತ್ ಏನಾದರೂ ಫಾಲ್ಟ್ ಆದರೆ ಟೆಸ್ಟ್ ಮ್ಯಾಚೇ ಹೋದಂಗೆ ನಮ್ಮದು ಹೆಚ್ಚು ಕಮ್ಮಿ. ಸೊ ನಮ್ಮ ಬೌಲಿಂಗ್ ಚೆನ್ನಾಗಿರೋದ್ರಿಂದ ನಾ ಈ ಬರೀ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಎಲ್ಲವನ್ನೂ ಆಲ್ಮೋಸ್ಟ್ ಮಾತಾಡಿದ್ವಿ ಅನಿಸುತ್ತೆ ಇಂಗ್ಲೆಂಡ್ ಟೂರ್ ಬಗ್ಗೆ. ಇಂಗ್ಲೆಂಡ್ ಟೂರ್ ಸ್ಟಾರ್ಟ್ ಆದಮೇಲೆ ಇನ್ನು IPL ಫೈನಲ್ಲು, ಕ್ವಾಲಿಫೈಯರ್ ಬಗ್ಗೆ ಕೂಡ ಮಾತಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಇಂಗ್ಲೆಂಡ್ ಟೂರ್ ಬಗ್ಗೆ ಮಾತಾಡಿದ್ದೆ. ಅದೇ ಮುಂಚೆ ಹೇಳಿದ್ದು ಒಂದು ಕಾಮೆಂಟ್ ನಾನು ಈಗಲೂ ಹೇಳ್ತೀನಿ. ಒಂದು ಮುಂಚಿನ ಕಾರ್ಯಕ್ರಮಕ್ಕೆ ಒಬ್ಬರು ಒಳ್ಳೆಯ ಒಂದು ಟೀಮ್ ಹಾಕಿದರು. ಅಂದರೆ ನಮ್ಮ ಮಾತಿನ ಮೀರಿ ಅವ್ರದ್ದು ಅಂತ ಒಂದು 11 ಹಾಕಿದ್ರು. ಐ ಥಿಂಕ್ ಸ್ವಪ್ನಿಲ್ ಸಿಂಗ್ನ ಇನ್ಕ್ಲೂಡ್ ಮಾಡಿ. ಸೊ ಆ ಥರ ಏನಾದರೂ ಕಾಮೆಂಟ್ಸ್ ಏನಾದ್ರು ಇದ್ದರೆ ಇಟ್ ಕುಡ್ ಬಿ ಗ್ರೇಟ್ ಫಾರ್ ದ ಪ್ರೋಗ್ರಾಮ್. ಆ್ಯಂಡ್ ಮೇ ಬಿ ಎಲ್ಲೋ ಡೈರೆಕ್ಟಾಗಿ ಎಲ್ಲಾದರೂ ಅದೇ ಹೊರಗಡೆ ಹೋಗಿ ಇಷ್ಟು ಒಳ್ಳೆ ಪಾಯಿಂಟ್ ಯಾರೂ ಹಾಕಿಲ್ಲ ಅಂತಲೂ ಬರುತ್ತೆ ಕಾಮೆಂಟ್ಸು. ಸೊ ಕಾಮೆಂಟ್ಸ್ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಬಿ ಗುಡ್ ಫಾರ್, ಓದ್ದವ್ರಿಗೂ ಒಂದು ಕಾರ್ಯಕ್ರಮ ನೋಡಿದವ್ರಿಗೂ ಒಳ್ಳೆಯದು.
ಸೊ ಆದಷ್ಟು ಕನ್ಸ್ಟ್ರಕ್ಟಿವ್ ಆಗಿದ್ರೆ ಚೆನ್ನಾಗಿರುತ್ತೆ. ಕಾಮೆಂಟ್ಸ್ ಹಾಕಿ ಅಂತ ನಿಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಸ್, ಸೂಪರ್ ಸರ್. ಕಮೆಂಟ್ಗಳು ಬಂದ್ರೇ ನಮ್ಮ ಈ ಒಂದು ಮಾತಿಗೆ ಏನು ಜನ ರಿಪ್ಲೈ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದು. ಸೊ ಹಂಗಾಗಿ ಒಳ್ಳೆ ಸಬ್ಜೆಕ್ಟ್ನ ನೀವು ಕೊಡಿ, ಯಾಕೆ ನಿಮ್ಮ ಕಮೆಂಟ್ ನೋಡಿಕೊಂಡು ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆ ಇದು ಸರ್, ಇಂಗ್ಲೆಂಡ್ ಇಂಡಿಯಾ ಟೂರ್ ಬಗ್ಗೆ, ಆ ಪಿಚ್ ಬಗ್ಗೆ, ಇದೆಲ್ಲ ಕೂಡ ಎಲ್ರಿಗೂ ಗೊತ್ತಿರಲ್ಲ, ಹೆಂಗೆ ಬಿಹೇವ್ ಮಾಡುತ್ತೆ ಪಿಚ್ ಅನ್ನೋದು. ಸೊ ಯಾರಿದ್ರೆ ಒಳ್ಳೇದಾಗುತ್ತೆ, ಇದೆಲ್ಲ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಇಷ್ಟೊತ್ತು ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗೋಣ ಮ್ಯಾಚು ಮಾತು ಜೊತೆ. ಹಾಗೆಯೇ ಇಂಗ್ಲೆಂಡ್ ಟೂರ್ ಬಗ್ಗೆ, ಬೇರೆ ಬೇರೆ ಕ್ರಿಕೆಟ್ ಬಗ್ಗೆ ನೋಡ್ತಾ ಹೋಗೋಣ. ಒನ್ ಇಂಡಿಯಾ ಕನ್ನಡ ನೋಡ್ತಾ ಇರಿ. ಥ್ಯಾಂಕ್ ಯು.